ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನು ಹೇಳೋಕೆ ಹೊರಟಿರೋದೇನು ಅಂತ ಹೇಳಿದ್ರೆ, ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಜೊತೆಗೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಕಳ್ಳರು ನಮ್ಮನ್ನು ಯಾಮಾರಿಸ್ತಾರೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ಯಾಮಾರಿರೋದ್ರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಯಾಮಾರಿರೋ ಥರ ನೀವು ಯಾರು ಯಾಮಾರಬಾರ್ದು, ನನಗಾಗಿರೋ ಅದೇ ಥರ ನಿಮಗೂ ಯಾರಿಗೂ ಮೋಸ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಜೊತೆಗೆ ಯಾರಿಗೂ ಅವಮಾನ ಮಾಡಬೇಕು ಅಥವಾ ಅವ್ರಿಗೆ ಮರ್ಯಾದೆ ಕಳಿಬೇಕು ಆ ಥರ ನಾನು ಖಂಡಿತ ಇಲ್ಲ ಫ್ರೆಂಡ್ಸ್. ನಾನು ಮೋಸ ಹೋಗಿದ್ದೀನಿ. ಸೊ ಅದೇ ಥರ ನೀವು ಮೋಸ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಜೊತೆಗೆ ಗುಲ್ಬರ್ಗ ಸೈಡ್ ಅವ್ರು ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಅಥವಾ ಬೇರೆ ಯಾರಾದರೂ ಅವನು ಈ ವಿಡಿಯೋದಲ್ಲಿದ್ದಾನೆ, ಸೊ ಅವನು ಯಾವ ಊರು ಏನು ಅಂತಂದು ಹೇಳ್ಬಿಟ್ಟು ನಿಮಗೆ ಗೊತ್ತಿದ್ರೆ, ಅಂದರೆ ಅವ್ನು ಹೇಳ್ತಾ ಇದ್ದಿದ್ದು ಗುಲ್ಬರ್ಗ ನಂದು ಅಂತ ಹೇಳ್ತಾ ಇದ್ದ. ಸೊ ಆ ಸೈಡ್ ಅವ್ರು ಯಾರಾದರೂ ಗೊತ್ತಿದ್ರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಅಂದರೆ ನಿಮ್ಗೆ ಯಾರಿಗಾದ್ರೂ ಅವ್ನು ಗೊತ್ತಿದ್ರೆ ಅಥವಾ ಗುಲ್ಬರ್ಗ ಸೈಡಲ್ಲಿ ಇರೋರು ಸ್ವಲ್ಪ ಗೊತ್ತಿದ್ರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಯಾಕೆಂದರೆ ಅವ್ನು ಏನು ಅಂತಂದು ಹೇಳ್ಬಿಟ್ಟು ಅವ್ರ ಮನೆಯವ್ರಿಗೂ ಸ್ವಲ್ಪ ಗೊತ್ತಾಗಲಿ. ಬೇರೆ ಹೆಣ್ಮಕ್ಳಿಗೆ ಇವನು ಏನೇನು ಮಾಡ್ತಿದ್ದಾನೆ, ಮೊಬೈಲ್ ಇಟ್ಕೊಂಡು ಒಂದು ಮೊಬೈಲ್ ಸಿಕ್ಬಿಡುತ್ತೆ ಕೈಯಲ್ಲಿ, ಬಂದ್ಬಿಟ್ಟು ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಇವ್ರು ಏನೇನು ಆಟಗಳು ಆಡ್ತಾರೆ ಅಂತಂದು ಹೇಳ್ಬಿಟ್ಟು ಅವ್ರ ಮನೇಲಿ ಅವ್ರ ತಾಯಿ ಅವ್ರ ಅಕ್ಕ ತಂಗಿರಿಗೂ ಕೂಡ ಗೊತ್ತಾಗಲಿ ನನ್ನ ಮಗ ಏನು ಮಾಡ್ತಿದ್ದಾರೆ. ಮೋಸ್ಟ್ಲಿ ಆ ಅಮ್ಮಂಗೂ ಅವರ ಅಕ್ಕ ತಂಗಿದಿರ್ಗೂ ಈ ವಿಷಯ ಗೊತ್ತಿಲ್ಲ ಅನ್ಸುತ್ತೆ, ಇನ್ನೇನೇನು ಆಟಗಳು ಆಡ್ತಿದ್ದಾನೆ ಅಂತಂದು ಹೇಳ್ಬಿಟ್ಟು. ಸೊ ಅವ್ರಿಗೂ ಕೂಡ ಗೊತ್ತಾಗಲಿ ನಮ್ಮ ಮಗ ಏನು ಮಾಡ್ತಿದ್ದಾನೆ, ಏನು ಬಿಡ್ತಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಕೂಡ ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ. ಅದಕ್ಕೋಸ್ಕರ ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ಆದಷ್ಟು ಈ ವಿಡಿಯೋನ ಅವನಿಗೆ ಸಿಗೋ ಥರ ಶೇರ್ ಮಾಡಿ ಹೇಳ್ರು ಅಂತ ನಾನು ಕೇಳ್ಕೊತೀನಿ. ಗೊತ್ತಾಗಲಿ ಅವನು ಯೋಗ್ಯತೆ ಏನು ಅಂತಂದು ಹೇಳ್ಬಿಟ್ಟು ಅವನಿಗೂ ಸ್ವಲ್ಪ ಗೊತ್ತಾಗಲಿ, ಅವ್ನು ಏನೇನು ಮಾಡ್ತಿದ್ದಾನೆ ಅಂತ ಅವ್ನಿಗೆ ಗೊತ್ತಿರೋರು ಕೂಡ ಗೊತ್ತಾಗಲಿ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ನಾನು ಈ ವಿಡಿಯೋ ನೋಡ್ತಾ ಇರೋಂಥ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ. ಅವ್ನು ಯಾರು ಏನು ಅಂತಂದು ಹೇಳ್ಬಿಟ್ಟು ಅವನೊಂದು ಫೋಟೋ ಹಾಕಿದ್ದೀನಿ ಫ್ರೆಂಡ್ಸ್. ಜೊತೆಗೆ ಅವ್ನು ಹಾಕಿರೋ ಕಮೆಂಟ್ಸ್ಗಳು ಕೂಡ ಹಾಕಿದ್ದೀನಿ. ನಾನು ಎಲ್ಲ ಕಮೆಂಟ್ಸ್ನೂ ಓದೋಕ್ಕಾಗಲಿಲ್ಲ. ಸೊ ನೀವು ಸ್ವಲ್ಪ ಅಲ್ಲಿ ನಿಲ್ಲಿಸ್ಬಿಟ್ಟು ಆ ಕಮೆಂಟ್ಗಳನ್ನ ಓದ್ಕೊಳ್ಳಿ, ಅವ್ನು ಯಾವ ಥರ ಕಮೆಂಟ್ ಹಾಕಿದ್ದಾನೆ. ಜೊತೆಗೆ ನಾನು ಕೇಳಿ ಸಾಕಾಗ್ಬಿಟ್ಟು ಕೊನೆಗೆ ನಾನು ಯಾವ ಥರ ಅವನಿಗೆ ಬೈದಿದ್ದೀನಿ ಅನ್ನೋ ಕಮೆಂಟ್ ಎಲ್ಲ ಹಾಕಿದ್ದೀನಿ ನಾನು. ಅದನ್ನೆಲ್ಲನೂ ಸ್ವಲ್ಪ ಓದ್ಕೊಂಡು ಬನ್ನಿ, ಆಮೇಲೆ ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತಾಡ್ತೀನಿ. ನಾನು ಈ ವಿಡಿಯೋನ ಅವ್ನಿಗೆ ಹೇಳ್ಬಿಟ್ಟೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅವ್ನಿಗೆ ಹೇಳಿದ್ದೆ ನಾನು ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ನಾನು ವಿಡಿಯೋ ಹಾಕ್ತೀನಿ ಅಂತ. ಸರಿ ಅವನು ಆಯಿತು ನೀನೇನಾದರೂ ಮಾಡ್ಕೊ ಅಂತಂದು ಹೇಳ್ಬಿಟ್ಟು ಆರ್ಟ್ ಕೂಡ ಕೊಟ್ಟಿದ್ದ ನನಗೆ, ಏನು ಮಾಡ್ಕೋತೀಯೋ ಮಾಡ್ಕ ಅಂತ ಹೇಳ್ಬಿಟ್ಟು. ಸೊ ಅವ್ನಿಗೆ ಹೇಳ್ಬಿಟ್ಟೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವನ ಹೆಸರು ಚಿರು ಅಂತ ಇದೆ, ಅಂಜಿನಿ ಅಂತ ಏನೋ ಇದೆ, ಜೊತೆಗೆ PK ಅಂತಾರೆ, ಜೊತೆಗೆ TG ಅಂತ ಕೂಡ ಇವೊಂದು ಚಾನಲ್ ಇದೆ ನೋಡಿ, ಇವನೇನೆ. ಸೊ ಇವನ ಬಗ್ಗೆನೇ ನಾನು ವಿಡಿಯೋ ಮಾಡೋಕ್ಕೆ ಹೊರಟಿರೋದು. ಇವನು ಇನ್ಸ್ಟಾ ID ಇದು ಎಷ್ಟು ಜನಕ್ಕೆ ಫಾಲೋ ಇದ್ದಾನೆ ನೋಡಿ, ಇವನು ತುಂಬ ಜನಕ್ಕೆ ಫಾಲೋ ಇದ್ದಾನೆ. ಸೊ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಜೊತೆಗೆ ಯೂಟ್ಯೂಬಲ್ಲಿ ಕೂಡ ಇದ್ದಾನೆ. ಇವಾಗಿದ್ದು ಇಲ್ಲ, ಚೇಂಜ್ ಮಾಡಿದ್ದಾನೆ. ಇವಾಗ ಇದನ್ನು ಚೇಂಜ್ ಮಾಡಿಕೊಂಡು ಬೇರೆ ಫೋಟೋ ಹಾಕಿದ್ದಾನೆ. ಮುಂಚೆ ಹಾಕಿದ್ದಿದ್ದು ಫೋಟೋ ಇದು ಇನ್ಸ್ಟಾಗ್ರಾಮಲ್ಲಿ. ಸೊ ಇವಾಗ ಈ ID ನಾನು ದುಡ್ಡು ಕೇಳಿದ್ಮೇಲೆ ಚೇಂಜ್ ಮಾಡಿದ್ದಾನೆ. ಸೊ ಇವನು ಏನೇನೆಲ್ಲ ಕಮೆಂಟ್ ಹಾಕಿದ್ದಾನೆ ಅಂತಂದು ಹೇಳ್ಬಿಟ್ಟು ನಾನು ಮುಂದೆ ತೋರಿಸ್ಕೊಡ್ತೀನಿ ನೋಡಿ. ಇದು ಹೊಸ ID ಚೇಂಜ್ ಮಾಡ್ತಾ ಇರ್ತಾನೆ. ಇವಾಗ ಆಲ್ರೆಡಿ ಅಟ್ ಪ್ರೆಸೆಂಟ್ ಇರೋದು ಈ ID ಇದೆ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಈ ID ಇದೆ. ಇದು ಕೂಡ ಒಂದೊಂದು ಯೂಟ್ಯೂಬು ಚಾನಲ್ ಒಂದು PK ಲಯನ್ ಅಂತ, TG ಗೇಮರ್ YT ಅಂತ ಕೂಡ ಯೂಟ್ಯೂಬ್ ಚಾನಲ್ ಇದೆ ಒಂದು. ಸೊ ಇವನೇನೇನೆಲ್ಲ ಕಮೆಂಟ್ ಮಾಡಿದ್ದಾನೆ ನೋಡ್ತಾ ಇರ್ಬೋದು. ಫಸ್ಟು 1000 ರೂಪಾಯಿ ಕೇಳಿದ್ದ ಫ್ರೆಂಡ್ಸ್ ಇವನು. ಫಸ್ಟು ಕಮೆಂಟ್ ನೋಡ್ಕೊಳ್ಳಿ, 1000 ರೂಪಾಯಿ ಕೇಳ್ದ. ಸೊ ನಾನು ಆಗಲ್ಲ ಅಂತ ಹೇಳಿದೆ ನೋಡಿ. ಸ್ಯಾಲ್ರಿ ಆದಮೇಲೆ 5ನೇ ತಾರೀಕು ಕೊಡ್ತೀನಿ, ಪ್ರಾಮಿಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಅಲ್ಲಿಂದ ಆದಮೇಲೆ ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಈ ಕಮೆಂಟ್ ಹಾಕ್ತಾನೆ ನನಗೆ. ಒಂದು ಸಲ ಎಲ್ಲ ಕೊಡ್ತೀನಿ, ದಯವಿಟ್ಟು ಕೊಡಿ ನೆಕ್ಸ್ಟ್ ಬಂದು. ಸ್ಟಾರ್ಟಿಂಗ್ ನಾನು ದುಡ್ಡು ಕೇಳಿದಾಗ ನಾನು ಒಪ್ಪೋದಿಲ್ಲ ಫ್ರೆಂಡ್ಸ್. ನಾನು ಹೇಳ್ತೀನಿ ಯಜಮಾನ್ರ ಫೋನಲ್ಲಿ ಮಾತ್ರ ಫೋನ್ಪೇ ಇರೋದು, ಅವರು ಕೆಲಸಕ್ಕೆ ಹೋಗಿದ್ದಾರೆ ಅಂತ. ನಾನು ಎಲ್ಲ ಕೊಡ್ತೀನಿ ನಿಜ ಅಂತ ಹೇಳ್ತಿದ್ದಾನೆ. ನಾನು ಯಾರಿಗೂ ಮೋಸ ಮಾಡಲ್ಲ, ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ನಾನಾದರೂ ಒಪ್ಪೋದಿಲ್ಲ. ಆಮೇಲೆ ಮತ್ತೆ 1500 ಬೇಕು CG ಪ್ಲೀಸ್ ಕೊಡಿ ಅಂತಂದು ಹೇಳ್ಬಿಟ್ಟು ಕೇಳ್ಕೊತಾನೆ ನೋಡಿ ಫ್ರೆಂಡ್ಸ್. ಅರ್ಜೆಂಟ್ ಇದೆ ಪ್ಲೀಸ್ ಕೊಡಿ ಅಂತ ಕೇಳ್ಕೊತಾನೆ. ನಾನು ಕೂಡ ನನ್ನ ಪ್ರಾಬ್ಲಮ್ ಇದೆ, ಫೋನ್ಪೇ ಇಲ್ಲ ಅಂತ ಹೇಳ್ತೀನಿ. ಯಾವಾಗ ಹೇಳಿದ್ರು 15,000 ಕೊಡು, 20,000 ಕೊಡು, 5,000 ಕೊಡು, 6,000 ಕೊಡು, 1,500 ಕೊಡು, 2,000 ಕೊಡು, ಬರೀ ಇದನ್ನೇ ಕಮೆಂಟ್ಸ್ ಹಾಕ್ತಿರ್ತಾನೆ ಫ್ರೆಂಡ್ಸ್. ನಾನು ಎಷ್ಟು ಸಲ ಹೇಳಿದ್ರು ಕೇಳ್ತಾನೆ ಇರೋದಿಲ್ಲ. ಆಮೇಲೆ ತುಂಬ ಅವ್ರ ಮನೆ ಬಗ್ಗೆ, ಅವ್ರ ಅಮ್ಮನ ಬಗ್ಗೆ ತುಂಬ ಹೇಳ್ಕೊತಾನೆ. ಅವ್ರ ಅಮ್ಮನ ಬಗ್ಗೆ ಹೇಳಿ ತುಂಬ ರಿಕ್ವೆಸ್ಟ್ ಮಾಡ್ಕೋತಾನೆ, ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳ್ಕೊಂಡು. ಸೊ ಇದು ನಾನು ಹೋದರೆ ವಿಡಿಯೋ ಲೆಂತ್ ಆಗುತ್ತೆ. ನೀವು ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ದಯವಿಟ್ಟು ಕಮೆಂಟ್ಗಳನ್ನ ಓದ್ಕೊಳ್ಳಿ, ಆಮೇಲೆ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಫ್ರೆಂಡ್ಸ್.
ಈ ವಿಡಿಯೋ ಸ್ಟಾಪ್ ಮಾಡಿ ಕಮೆಂಟ್ಸ್ನ ಓದ್ಕೊಳ್ಳಿ. ಅಮ್ಮ ಅವ್ರಿಗೆ ಫೀವರ್ ಇದೆ, ಹಾಸ್ಪಿಟಲ್ಗೆ ಹೋಗಬೇಕು. ಏನು ಅಂದ್ಕೋಬೇಡಿ ಪ್ಲೀಸ್, 7,000 ರೂಪಾಯಿ ಕೊಡಿ, ನಾನು ನಮ್ಮ ಅಮ್ಮ ಊರಿಗೆ ಹೋಗಬೇಕು, ಇನ್ನೂ ಸ್ಯಾಲ್ರಿ ಆಗಿಲ್ಲ ಅಂತ ಕೇಳ್ಕೊಂಡಿರೋದು. ಅಮ್ಮಗೆ ತುಂಬ ಪ್ರಾಬ್ಲಮ್ ಇದೆ, ಒಂದು ಮೇಲೊಂದು ಪ್ರಾಬ್ಲಮ್ಮು, ಸ್ಯಾಲ್ರಿ ಬೇರೆ ಆಗಿಲ್ಲ, ಅಪ್ಪ ಕೂಡ ಇಲ್ಲ ನನಗೆ, ಇರೋದನ್ನು ಊಟ ಮಾಡಿ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ನಾನು ಸುಮ್ಮನೆ ಸಾಯಬೇಕು ಅಷ್ಟೇ, ಲೈಫ್ ಬೇಡ ನನಗೆ ಅಂತಂದು ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ದಾನೆ. ಅದಕ್ಕೆ ನಾನು ಸಮಾಧಾನ ಕೂಡ ಮಾಡ್ತೀನಿ. ಅಮ್ಮಂಗೆ ಚಳಿ ಜ್ವರ ಜಾಸ್ತಿ ಇದೆ, ಬಾ ಅಂತ ಫೋನ್ ಮಾಡಿದ್ರು ಅಂತ ಹೇಳ್ತಾನೆ. ಅಮ್ಮಂಗೇನು ಆಗಲ್ಲ ಬಿಡಿ, ಹುಷಾರಾಗಿರಿ ಅಂತ ಸಮಾಧಾನ ಕೂಡ ಮಾಡ್ತೀನಿ ನಾನು ಅವನಿಗೆ. 5 ಡೇಟ್ಗೆ ಪೇಮೆಂಟ್ ಆಗುತ್ತೆ, ಕೊಡ್ತೀನಿ, ದಯವಿಟ್ಟು ಕೊಡಿ ಅಂತಂದು ಹೇಳ್ಬಿಟ್ಟು ಮತ್ತೆ ರಿಕ್ವೆಸ್ಟ್ ಮಾಡ್ಕೋತಾನೆ. ಅಮ್ಮ ಸಲುವಾಗಿ ಆದರೂ ಕೊಡಿ ಅಂತಂದು ಹೇಳ್ಬಿಟ್ಟು ತುಂಬ ರಿಕ್ವೆಸ್ಟ್ ಮಾಡ್ಕೋತಾನೆ. ನಿಮ್ಮ ಅಮೌಂಟ್ ಎಲ್ಲ ಕೊಡ್ತೀನಿ, 7,000 ರೂಪಾಯಿ ಕೊಡಿ ಪ್ಲೀಸ್ ಅಂತ ಮತ್ತೆ ಕೇಳ್ಕೊತಾನೆ. ಅವ್ರ ಮನೆ ಅವ್ರ ತಂಗಿ ಬಗ್ಗೆ ಸ್ವಲ್ಪ ಹೇಳ್ಕೊತಾನೆ, ಮನೆಯವ್ರ ಬಗ್ಗೆ ಸ್ವಲ್ಪ ಹೇಳ್ಕೊತಾನೆ. ಅದಾದಮೇಲೆ ಮತ್ತೆ ಸ್ವಲ್ಪ ದಿನ, ಒಂದು 5-6 ದಿನ ಬಿಟ್ಬಿಟ್ಟು ಹೊಟ್ಟೆ ನೋವಿದೆ, ತಲೆನೋವಿದೆ ಅಂದ್ಬಿಟ್ಟು ಮತ್ತೆ ಈ ಕಮೆಂಟ್ ಹಾಕ್ಬಿಟ್ಟು ನಂಗೆ 1,500 ರೂಪಾಯಿ ಬೇಕು ಪ್ಲೀಸ್ ಅಂತ ಕೇಳ್ಕೊತಾನೆ. ಆಯಿತು ಅಂತ ಅದು 1,500 ರೂಪಾಯಿ ಹಾಕ್ತೀನಿ ಫ್ರೆಂಡ್ಸ್. ಅದಾದಮೇಲೆ ಮತ್ತೆ 15,000 ರೂಪಾಯಿ ಬೇಕು ಅಂದ್ಬಿಟ್ಟು ಮತ್ತೆ ಕಮೆಂಟ್ ಹಾಕಿದ್ದಾನೆ ಫ್ರೆಂಡ್ಸ್. ಆಮೇಲೆ ನಾನು ಇಲ್ಲ ಅಂತ ಹೇಳಿದ್ಮೇಲೆ, ಇಲ್ಲ ನಾನು ಇಂಟ್ರೆಸ್ಟ್ ಕೂಡ ಕೊಡ್ತೀನಿ ಅಂತಾನೆ. ಆವಾಗ ನಾನು ಬೈತೀನಿ, ನಿನ್ನ ಇಂಟ್ರೆಸ್ಟ್ ಯಾರಿಗಪ್ಪ ಬೇಕು, ತೊಗೊಂಡಿರೋ ದುಡ್ಡೊಂದು ಕೊಡು ಸಾಕು, ಇಂಟ್ರೆಸ್ಟ್ ಬೇಡ ನನಗೆ ಅಂದ್ಬಿಟ್ಟು ಬೈತೀನಿ ಅವನಿಗೆ. ನೋಡಿ, ಅವ್ರ ಮದರ್ ಪ್ರಾಮಿಸ್ ಕೂಡ ಮಾಡ್ತಾನೆ, ಮೋಸ ಮಾಡಲ್ಲ, ಲೇಟ್ ಆದರೂ ಪರವಾಗಿಲ್ಲ ಕೊಡ್ತೀನಿ, ಟೈಮಿಗೆ ಸರಿಯಾಗಿ ಕೊಟ್ಟಿರ್ತೀರ, ಮೋಸ ಮಾಡೋಕ್ಕಾಗುತ್ತಾ ಅಂತಂದು ಹೇಳ್ಬಿಟ್ಟು ಕತೆ ಹೊಡೆದಿರ್ತಾನೆ ಇದರಲ್ಲಿ. ನೋಡಿ ಫ್ರೆಂಡ್ಸ್, ಪ್ಲೀಸ್ ಅಮೌಂಟ್ ಎಲ್ಪ್ 10K ಆದರೂ ಅಂತ ಕೇಳ್ತಾನೆ. ಅದಕ್ಕೆ ನನ್ನ ಬಗ್ಗೆ ಗೊತ್ತಿದ್ರೂ ನಂದು ಪ್ರಾಬ್ಲಮ್ ಇದೆ, ನಾನು ಕೊಡೋಕ್ಕಾಗಲ್ಲ, ನಂದು ಪ್ರಾಬ್ಲಮ್ ಇದೆ ಅಂತ ಹೇಳಿರ್ತೀನಿ ಫ್ರೆಂಡ್ಸ್. ಅದಾದಮೇಲೂ 1,500 ರೂಪಾಯಿ ಬೇಕು CG ಪ್ಲೀಸ್ ಕೊಡಿ ಅಂತ ಕೇಳ್ಕೊಂಡಿರ್ತಾನೆ. ಅದಾದಮೇಲೆ 2,000 ಕೊಡಿ ಪ್ಲೀಸ್, ಎಲ್ಲ ಅಮೌಂಟು ಕೊಡ್ತೀನಿ ಅಂತ ಕೇಳ್ಕೊಂಡಿರ್ತಾನೆ. 1,500 ರೂಪಾಯಿ ಆದಮೇಲೆ 2,000 ಬೇಕು ಪ್ಲೀಸ್ CG ಕೊಡಿ ಅಂತ ಕೇಳ್ಕೊತಾನೆ. ಅದಾದಮೇಲೆ ಮನೇಲಿ ಪವರ್ ಕಟ್ ಮಾಡಿದ್ದಾರೆ, 5,000 ಕಟ್ಟಬೇಕು, ದಯವಿಟ್ಟು ಕೊಡಿ KB ಅವ್ರಿಗೆ ಅಂತ ಕೇಳ್ಕೊತಾನೆ. ಆವಾಗೂ ಮೌನಿ ಹತ್ರ ಈಸ್ಕೊಡಿ ಅಂತಾನೆ, ನನ್ನ ಹತ್ರ ಇಲ್ಲ ಅಂದಿದ್ದಕ್ಕೆ. ಅದಕ್ಕೆ ನಾನು ಮೌನಿ ಹತ್ರ ಎಲ್ಲ ಈಸ್ಕೊಡೋಕ್ಕಾಗೋದಿಲ್ಲಪ್ಪ, ನೀನೇ ಬೇಕಿದ್ರೆ ಕೇಳ್ಕೊ ಅಂತ ಹೇಳ್ತೀನಿ. ನಾನು ಯಾರ ಹತ್ರನೂ ಕೇಳಲ್ಲ, ನನ್ನದೇ ಎಲ್ಲ ಕಡೆ ಜಾಸ್ತಿ ಇದೆ ಸಾಲ, ನಾನು ಯಾರ ಹತ್ರನೂ ಕೇಳಲ್ಲ ಅಂತ ಹೇಳಿರ್ತೀನಿ. ಕೊನೆಗೆ ಅವನಿಗೆ ದುಡ್ಡು ಕೊಟ್ಟು ಸಾಕಾದಮೇಲೆ ನೋಡಿ ಫ್ರೆಂಡ್ಸ್, ವಾಪಸ್ ಕೇಳಿದ್ಮೇಲೆ ಫೆಬ್ರವರಿ ಎಂಡಲ್ಲಿ ನಾನೆಲ್ಲ ಕೊಡ್ತೀನಿ, ಆಗಲೆಲ್ಲ ಫೋನ್ ಮಾಡಬೇಡ, ಒಂದೇ ಸಲ ಕೊಡೋಕ್ಕಾಗಲ್ಲ, 3 ದಿನಕ್ಕೊಂದು ಸರಿ 250 ರೂಪಾಯಿ ಹಾಕ್ತೀನಿ, 1,000 ರೂಪಾಯಿ ಹಾಕ್ತೀನಿ ಅಂತ ಹೇಳ್ದೆ. ಅದಕ್ಕೂ ಒಪ್ಕೊಂಡೆ. ಆಯ್ತಪ್ಪ ನಿನ್ಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಹಂಗೆ ಕೊಡು ಅಂತ ಕೂಡ ಹೇಳಿದೆ. ಕೊನೆಗೆ ಅವನ ಹತ್ರ ತುಂಬ ರಿಕ್ವೆಸ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಅವನು ನನ್ನ ತುಂಬ ನಂಬಿದ್ದಾರೆ, ದುಡ್ಡು ಕೊಟ್ಟಿರೋರು, ಅಟ್ಲೀಸ್ಟ್ ಅವ್ರಿಗಾದರೂ ಕೊಡು ಅಂತಂದು ಹೇಳ್ಬಿಟ್ಟು ಕೇಳ್ಕೊತೀನಿ. ಆಯಿತು ಕೊಡ್ತೀನಿ 5,000 ಅಂತ ಹೇಳಿರ್ತಾನೆ ಫ್ರೆಂಡ್ಸ್, ಬಟ್ ಕೊಡೋದಿಲ್ಲ. ನೋಡಿ ಫ್ರೆಂಡ್ಸ್, ಕಮೆಂಟ್ ಮಾಡ್ತೀರಾ, ರಿಪ್ಲೈ ಮಾಡೋದಿಲ್ಲ, ನೋಡಿದ್ದಾನೆ ಕಮೆಂಟ್ಸ್ನ ಬಟ್ ರಿಪ್ಲೈ ಮಾಡಿಲ್ಲ. ಇದನ್ನು ಓದ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಎಷ್ಟು ಇದು ಮಾಡಿದ್ರು ಆಮೇಲೆ ಒಂದೇ ಸಲ ಕೊಡ್ತೀನಿ, ಓಕೆನಾ, ನಿಜ, ಸುಮ್ಮನೆ ಮೆಸೇಜು ಕಾಲು ಮಾಡಬೇಡಿ ಅಂತ ನನಗೆ ವಾಪಸ್ ಹೇಳ್ದೆ. ನಾನು ಯಾಕೆ ಮಾಡ್ತೀನಿ ಮೆಸೇಜು ಕಾಲು, ಅವ್ನು ಕರೆಕ್ಟಾಗಿ ಕೊಟ್ಟಿದ್ರೆ. ನೀನು ದುಡ್ಡು ಕೊಟ್ಟರೆ ನಾನ್ಯಾಕೆ ಮೆಸೇಜ್ ಮಾಡ್ತೀನಿ, ಒಂದೇ ಸಲ ಕೊಡೋಕ್ಕಾಗಲ್ಲ ಅನ್ನೋನು ನೀನೇ, ಒಂದೇ ಸಲ ಕೊಡ್ತೀನಿ ಅನ್ನೋನು ನೀನೇ, ಈಗ ನನಗೆ ಹೇಳ್ತೀಯ ಮೆಸೇಜ್ ಮಾಡಬೇಡ ಅಂತ. ಫಸ್ಟ್ ದುಡ್ಡು ಕೊಡು, ಬರೀ ಸುಳ್ಳು ಹೇಳೋದೇ ನೀನು, ಫಸ್ಟ್ ದುಡ್ಡು ಹಾಕಿ ಮಾತಾಡು ಅಂತ ನಾನು ಬೈತೀನಿ ಫ್ರೆಂಡ್ಸ್ ಅವನಿಗೆ. ಮತ್ತು ಎಂಡಲ್ಲಿ ಎಲ್ಲ ಕೊಡ್ತೀನಿ ಓಕೆನಾ ಅಂತ ಹೇಳ್ತಾನೆ ಅವನು. ಅಂದರೆ ಫೆಬ್ರವರಿ ಎಂಡಿಂಗ್ ಅಷ್ಟರಲ್ಲಿ ಎಲ್ಲ ಕೊಡ್ತೀನಿ ಅಂತ ಹೇಳಿರ್ತಾನೆ. 24 ಕೂಡ ನಾನು ಮೆಸೇಜ್ ಮಾಡ್ತೀನಿ, ಎಂಡ್ ಆಗ್ತಾ ಬಂತು, 7,750 ರೂಪಾಯಿ ಕೊಡಬೇಕು, ಎಂಡ್ ಆಗ್ತಾಯಿದ್ರು ನೀನು ಫೋನ್ಗೆ ಆಗಲಿ ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ವಲ್ಲ TG ಅಂದ್ಬಿಟ್ಟು ನಾನು ಬೈದಿರೋದು. ಇದು ಸ್ಟಾಪ್ ಮಾಡಿ ಓದ್ಕೊಳ್ಳಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಮಂತ್ ಎಂಡ್ ಆದರೂ ಇಲ್ಲ, ಏನಾದರೂ ಇಲ್ಲ, ಆವಾಗ ನಾನು ಹಾಕಿರೋ ಕಮೆಂಟ್ಸ್ ಇದು. ಸೊ ಸ್ಟಾಪ್ ಮಾಡಿ ನೋಡ್ಕೊಳ್ಳಿ. ಅವನು ಯಾವುದಕ್ಕೂ ರೆಸ್ಪಾನ್ಸ್ ಮಾಡದೇ ಇದ್ದಾಗ ಹಾಕಿದಂಥ ಕಮೆಂಟ್ಸ್ಗಳು ಫ್ರೆಂಡ್ಸ್ ಇದೆಲ್ಲನೂ. ಕೊನೆಗೆ ಬೈದ ಮೇಲೆ ಮೋಸ ಮಾಡಲ್ಲ, ಎಲ್ಲ ಅಮೌಂಟು ಕೊಡ್ತೀನಿ, ಸ್ವಲ್ಪ ಸುಮ್ಮನೆ ಕಾಲ್ ಮಾಡಬೇಡ, ಮೆಸೇಜ್ ಅಷ್ಟೇ ಮಾಡು ಅಂತಾನೆ. ಬಟ್ ಯಾವುದಕ್ಕೂ ರಿಪ್ಲೈ ಮಾಡಲ್ಲ ಅವನು. ಕೊನೆಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಬೈತೀನಿ ಫ್ರೆಂಡ್ಸ್, ನೀನು ನಾಟಕ ಮಾಡ್ತಿದ್ಯಾ ಅಂತ. ನನಗೆ ನಾಟಕ ಮಾಡೋಕ್ಕೆ ಬರೋದಿಲ್ಲ, ಕೊಡ್ತೀನಿ ಎಲ್ಲ ಅಮೌಂಟ್ನ ಅಂದ್ಬಿಟ್ಟು ಒಂದು ಸರಿ 250 ರೂಪಾಯಿ ಹಾಕ್ತಾನೆ, ಇನ್ನೂ ಒಂದು ಸಲ 1,000 ರೂಪಾಯಿ ಹಾಕಿರ್ತಾನೆ ಫ್ರೆಂಡ್ಸ್, ಅಷ್ಟೇ. ಅದು ಲಾಸ್ಟ್. ಅದಾದಮೇಲೆ ಅವ್ನು ನನಗೆ ಸಿಗೋದೇ ಇಲ್ಲ. ಫೆಬ್ರವರಿ ಮಂತಲ್ಲೆಲ್ಲ ಕೊಡ್ತೀನಿ ಅಂತ ಹೇಳಿದವನು ನಾನು ಎಷ್ಟು ಮೆಸೇಜ್ ಮಾಡಲಿ ಏನೇ ಮಾಡಲಿ ಸಿಗೋದಿಲ್ಲ. ಕೊನೆಗೆ ನಾನೊಂದು ಡಿಸಿಷನ್ ಹೇಳ್ಬಿಟ್ಟು ಅವನಿಗೆ, ನೋಡಿ ಈ ಥರ ಕಮೆಂಟ್ ಹಾಕ್ತೀನಿ, ಫುಲ್ ಅಮೌಂಟ್ ಹಾಕಿಲ್ಲ ಅಂದರೆ ಬರೀ ಕತೆ ಹೊಡಿತಿದ್ದೀರಾ, ಇಷ್ಟು ಹೇಳಿದ್ಮೇಲೂ ಏನಾದರೂ ಸುಳ್ಳು ಹೇಳಿದ್ರೆ ನಾನು ತಾಳ್ಮೆಯಿಂದ ಇದ್ದೀನಿ, ದಯವಿಟ್ಟು ಕೆಣಕಬೇಡಿ. TG ನೀವು ದುಡ್ಡು ಕೊಟ್ಟಿಲ್ಲ ಅಂದರೆ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ನಿಮ್ಮ ವಿಡಿಯೋ ಹೋಗುತ್ತೆ, ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗುತ್ತೆ, ಎಲ್ರಿಗೂ ನಾನು ಎಲ್ಲ ವಿಷಯ ಹೇಳ್ತೀನಿ ಅಂತ ನಾನು ಅವನಿಗೆ ಹೇಳ್ಬಿಡ್ತೀನಿ ಫ್ರೆಂಡ್ಸ್. ಆಮೇಲೂ ಅವನು ಇದಕ್ಕೆ ಯಾವುದೇ ರೆಸ್ಪಾನ್ಸ್ ಮಾಡಲ್ಲ.
ಅವ್ನು ಯಾರು ಹೆಂಗೆ ಪರಿಚಯ ಅದ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಹೇಳ್ಬಿಡ್ತೀನಿ. ಯೂಟ್ಯೂಬಲ್ಲಿ ನಾನು ಸ್ಟಾರ್ಟಿಂಗ್ ಬಂದು ಈಗ 1 ವರ್ಷ ಆಯಿತು ಫ್ರೆಂಡ್ಸ್ ನಾನು ಯೂಟ್ಯೂಬಿಗೆ ಬಂದು. ಸ್ಟಾರ್ಟಿಂಗಲ್ಲಿ ಬಂದಾಗ ನಾನು ಲೈವ್ ಆಗಲಿ ಏನೂ ಮಾಡ್ತಾ ಇರಲಿಲ್ಲ, ಯಾಕೆಂದರೆ ಭಯ, ಯಾರು ಬರ್ತಾರೋ ಹೆಂಗೆ ಮಾತಾಡಬೇಕು ಏನು ಅಂತ ಗೊತ್ತಿರಲಿಲ್ಲ ನನಗೆ. ಅದಕ್ಕೋಸ್ಕರ ಭಯ ಆಗಿತ್ತು. ಒಂದು 3 ತಿಂಗಳು ಲೈವ್ ಮಾಡಿರಲಿಲ್ಲ. ಆಮೇಲೆ ನಾನು ಲೈವ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಲೈವಲ್ಲಿ ಸುಮಾರು ದಿನ 1-2 ತಿಂಗಳು ಬರ್ತಾಯಿದ್ದ, ಡೈಲಿ ಬರ್ತಾಯಿದ್ದ, ಸಪೋರ್ಟ್ ಮಾಡ್ತಾಯಿದ್ದ. ನಾನು ಲೈವಲ್ಲಿ ಇರೋರ್ಗೂ ಎಲ್ಲ ಗೊತ್ತು. ಆಮೇಲೆ ಯೂಟ್ಯೂಬಲ್ಲಿ ಸುಮಾರು ಜನಕ್ಕೆಲ್ಲ ಗೊತ್ತಿತ್ತು, ಅವನದು ಯೂಟ್ಯೂಬ್ ಚಾನಲ್ ಇತ್ತು, ಜೊತೆಗೆ ಇನ್ಸ್ಟಾದಲ್ಲಿ ಕೂಡ ಇದ್ದ. ಸೊ ಹಿಂಗಾಗಿ ನನಗೆ ಎಲ್ಲ ಲೈವಲ್ಲೆಲ್ಲ ಸುಮಾರು ಪರಿಚಯ ಆಯಿತು. ಸ್ವಲ್ಪ ಚೆನ್ನಾಗಿ ಮಾತಾಡ್ತಾ ಇದ್ವಿ, ಆ ಥರ ಇತ್ತು. ಅದಾದಮೇಲೆ ಎಲ್ಲರೂ ನನ್ನ ಲೈವಲ್ಲಿರೋರ್ಗೆ ಎಲ್ರಿಗೂ ಅವನ ಬಗ್ಗೆ ಗೊತ್ತಿತ್ತು. ಯೂಟ್ಯೂಬಲ್ಲಿ ಸುಮಾರು ಜನಕ್ಕೆ ಗೊತ್ತಿದ್ದಾನೆ ಅವನು. ಸೊ ಎಲ್ಲರ ಹತ್ರನೂ ಅವನಿಗೆ ಒಂದು ಒಳ್ಳೆ ಹೆಸರಿತ್ತು ಫ್ರೆಂಡ್ಸ್. ಅವ್ನಿಗೆ ಎಲ್ಲರೂ ಹಂಗೆ ಅಂದ್ಕೊಂಡು ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆ ಹುಡುಗ ಅಂತ. ಆಮೇಲೆ ಲೈವಲ್ಲಿ ಬಂದಾಗ ಅವ್ನ ಮನೆ ಕಷ್ಟಗಳು ಹೇಳ್ಕೊಳ್ಳೋನು, ಅವ್ರ ತಾಯಿ ಬಗ್ಗೆ, ಅವ್ರ ಅಕ್ಕರ ಬಗ್ಗೆ, ಮನೆ ಪರಿಸ್ಥಿತಿ ಬಗ್ಗೆ ಎಲ್ಲ ಸ್ವಲ್ಪ ಹೇಳ್ಕೊಳ್ಳೋನು. ಆಮೇಲೆ ಇನ್ಸ್ಟಾದಲ್ಲಿ ಕೂಡ ಹೇಳ್ಕೊಳ್ಳೋನು, ಈ ಥರ ಇದೆ ನಮ್ಮ ಮನೆ ಪರಿಸ್ಥಿತಿ ಎಲ್ಲ ಅಂತ. ಹೌದಲ್ವಾ ಪಾಪ ಒಳ್ಳೆ ಹುಡುಗ ಅಂದ್ಕೊಂಡು ನಾವು ನಂಬ್ಕೊಂಡಿದ್ವಿ. ಆಮೇಲೆ ಇನ್ಸ್ಟಾದಲ್ಲಿ ಒಂದಿನ ನನಗೆ ಪ್ಲೀಸ್ ನಿನ್ನ ನಂಬರ್ ಕೊಡು ಅಂತಂದು ಹೇಳ್ಬಿಟ್ಟು ಕೇಳ್ದೆ. ಬಟ್ ನಾನು ಯಾರಿಗೂ ನಂಬರ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ನಂಬರ್ ಕೊಡಲೇ ಇಲ್ಲ. ಇನ್ಸ್ಟಾದಲ್ಲಿ ಕನೆಕ್ಟ್ ಇದ್ದ. ಒಂದು ದಿವಸ ದುಡ್ಡು ಬೇಕಾಗಿತ್ತು CG, ನಾನು ತುಂಬ ಹೊಟ್ಟೆ ಹಶ್ವಾಗ್ತಿದೆ ನನಗೆ ಅಂದ್ಬಿಟ್ಟು ರಾತ್ರಿ 11 ಗಂಟೆಲಿ ನನಗೆ ಮೆಸೇಜ್ ಮಾಡ್ದೆ. ತುಂಬ ಹೊಟ್ಟೆ ಹಸಿತಾ ಇದೆ, ಗ್ಯಾಸ್ ಬೇರೆ ಖಾಲಿ ಆಗಿಬಿಟ್ಟಿದೆ, ಗ್ಯಾಸ್ ಇಲ್ಲ ಏನಿಲ್ಲ, ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾ ಇದೆ ಅಂತಂದು ಹೇಳ್ಬಿಟ್ಟು. ನಾನು ಆವಾಗ ಒಂದು ಮದುವೆಲಿದ್ದೆ ಫ್ರೆಂಡ್ಸ್. ನಾನು ನೈಟ್ 11 ಗಂಟೆ ಆಗಿತ್ತು. ಅಂದರೆ ಹೊಟ್ಟೆ ಹಸಿವು ಅಂದರೆ ಎಂಥವ್ರಿಗೂ ಅದು ಬೇಜಾರಾಗುತ್ತೆ ಅಲ್ವಾ, ಪಾಪ ಹೊಟ್ಟೆ ಹಸಿವಾಗಿದೆ. ನಾನು ಸ್ಟಾರ್ಟಿಂಗ್ ಹೇಳ್ದೆ, ಇಲ್ಲ ಕಣೋ ನನ್ನ ಹತ್ರ ದುಡ್ಡೇ ಇಲ್ಲ ಅಂತ. ಆಮೇಲೆ ಜೊತೆಗೆ ಅವ್ನು ಏನು ಮಾಡಿದ್ರು ಬಿಡಲಿಲ್ಲ, ನಾನು ತುಂಬ ಹೊಟ್ಟೆ ಹಸಿವಾಗಿದೆ ಅಂದ್ಬಿಟ್ಟು ಇನ್ಸ್ಟಾದಲ್ಲೇ ನನಗೆ ಕಾಂಟ್ಯಾಕ್ಟ್ ಆದ. ಆಮೇಲೆ ನನಗೂ ಏನೋ ಸ್ವಲ್ಪ ಹೊಟ್ಟೆ ಉರಿತು, ಹೊಟ್ಟೆ ಹಸಿವು ಅಂತಿದ್ದಾನಲ್ವಾ ಅಂತಂದು ಹೇಳ್ಬಿಟ್ಟು ಆಮೇಲೆ ನನ್ನ ತಮ್ಮಂಗೆ ಹೇಳಿದೆ ನಾನು, ಈ ಥರ ಹೊಟ್ಟೆ ಹಸಿವು ಅಂತ ಹೇಳ್ತಿದ್ದಾನೆ ಕಣೋ, 1000 ರೂಪಾಯಿ ಇದ್ದರೆ ಹಾಕ್ಬಿಡು ಅಂತಂದು ಹೇಳ್ಬಿಟ್ಟು. ಅವನು ಹೇಳ್ದೆ ನನ್ನ ತಮ್ಮ, ಅಕ್ಕ ಬೇಡ ಅಕ್ಕ, ಯಾರು ಏನಂತ ಗೊತ್ತಿಲ್ಲ, ಸುಮ್ಮನೆ ಯಾಕೆ 1000 ರೂಪಾಯಿ ಕೊಡ್ತೀಯಾ? ಇಲ್ಲ ಕಣೋ, ಏನೋ ಈ ಥರ ತುಂಬ ಹೊಟ್ಟೆ ಹಸಿತಿದೆ ಅಂತೆ, ಗ್ಯಾಸ್ ಎಲ್ಲ ಖಾಲಿಯಾಗಿದೆ ಅಂತೆ, 1000 ರೂಪಾಯಿ ಕೊಡು ಅಂತ ಕೇಳ್ತಾವನೆ, ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾನೆ ಅದಕ್ಕೆ. ಆಮೇಲೆ ನನ್ನ ತಮ್ಮನ ಸರಿ ಬಿಡು, ಏನೋ ಹೊಟ್ಟೆ ಹಸಿವು ಅಂತಿದೆಯಾ ಹಾಕೋಣ ಅಂದ್ಬಿಟ್ಟು ನನ್ನ ತಮ್ಮನೇ ಹಾಕ್ದೆ. ಆಮೇಲೆ ನಿನ್ನ ನಂಬರ್ ಕೊಡು ಅಂದ್ಬಿಟ್ಟು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ. ನಾನು ಕೊಡಲಿಲ್ಲ ನನ್ನ ನಂಬರು, ನನ್ನ ತಮ್ಮನಿಂದನೇ ಕಾಂಟ್ಯಾಕ್ಟ್ ಮಾಡಿಸಿದೆ, ನನ್ನ ತಮ್ಮನೇ ಕೊಟ್ಟ. ಆಯಿತು. ಅದಾಗಿ ಒಂದು 15 ದಿನ ಬಿಟ್ಬಿಟ್ಟು ಮತ್ತೆ ನನಗೆ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಇನ್ಸ್ಟಾದಲ್ಲಿ ಮತ್ತೆ ಮೆಸೇಜ್ ಹಾಕ್ದೆ. ನನ್ನ ಅಮ್ಮಂಗೆ ತುಂಬ ಹುಷಾರಿಲ್ಲ, ಮಾತಾಡೋಕ್ಕೂ ಆಗ್ತಿಲ್ಲ, ನನ್ನ ಅಮ್ಮಂಗೆ ತುಂಬ ಜ್ವರ ಬಂದ್ಬಿಟ್ಟು ಸುಸ್ತಾಗ್ಬಿಟ್ಟಿದ್ದಾರೆ, ಏನಾಗುತ್ತೋ ಗೊತ್ತಿಲ್ಲ, ನನಗೆ ಅಪ್ಪ ಬೇರೆ ಇಲ್ಲ, ಒಬ್ರು ಅಕ್ಕ ಒಬ್ರು ತಂಗಿ ಏನೋ ಇದ್ದಾರೆ, ತುಂಬ ಕಷ್ಟ ಇದೆ ಮನೆಯಲ್ಲಿ, ನಿನ್ನ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ, ಏನಾದರೂ ಮಾಡಿ ಹೆಲ್ಪ್ ಮಾಡು, ನನಗೆ ಒಂದು 15,000 ರೂಪಾಯಿ ಬೇಕು ನನಗೆ, ಪ್ಲೀಸು ಹೆಲ್ಪ್ ಮಾಡು ಅಂದ್ಬಿಟ್ಟು ತುಂಬ ಕೇಳ್ಕೊಳ್ಳೋನು. ನಾನು ಇಲ್ಲ, ನನ್ನ ಕೈಲಿ ಆಗೋದಿಲ್ಲ, ನಂದು ಪ್ರಾಬ್ಲಮ್ ಇದೆ, ನಾವು ಕೂಡ ಡೈಲಿ ಕೆಲಸ ಮಾಡಿ ನಾವು ಇದು ಮಾಡೋರು, ನಿನಗೂ ಗೊತ್ತಿದೆಯಲ್ಲ TG, ಹೆಂಗೆ ಕೇಳ್ತೀಯ ನೀನು ಅಂತಂದು ಹೇಳ್ಬಿಟ್ಟು ನಾನು ಕೂಡ ಹೇಳಿದೆ, ಇಲ್ಲ CG ತುಂಬ ಪ್ರಾಬ್ಲಮ್ ಇದೆ ನನಗೆ, ಪ್ಲೀಸ್ ಹೆಲ್ಪ್ ಮಾಡು ಅಂತ ತುಂಬ ಕೇಳ್ಕೊಂಡ ಫ್ರೆಂಡ್ಸ್ ಅವನು. ಜೊತೆಗೆ ಅವ್ರ ಅಮ್ಮನ ಬಗ್ಗೆ ತುಂಬ ಹೇಳ್ದ ಅವನು, ನನಗೆ ಅಪ್ಪ ಇಲ್ಲ, ಅಮ್ಮ ಒಬ್ಬರೇ ಇರೋದು, ಅವರು ಸತ್ತುಬಿಟ್ರೆ ನಾನು ಏನು ಮಾಡಲಿ, ನಾನು ಸಾಯಬೇಕು ಅಷ್ಟೇ, ಮನೇಲಿ ತುಂಬ ಪ್ರಾಬ್ಲಮ್ ಇದೆ, ನನ್ನ ತಂಗಿ ಬೇರೆ ಇದ್ದಾರೆ, ನಮ್ಮ ಅಕ್ಕ ಬೇರೆ ಇದ್ದಾರೆ ಅಂದ್ಬಿಟ್ಟು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ ಫ್ರೆಂಡ್ಸ್. ನಾವೂ ಸಾಲ ಮಾಡ್ತೀವಿ ಫ್ರೆಂಡ್ಸ್, ಬೇರೆಯವ್ರ ಹತ್ರ ಸಾಲ ಮಾಡ್ತೀವಿ, ಎಲ್ಲ ಇದೆ, ನಂದೇನು ಸಾಲ ಇಲ್ಲ ಅಂತಿಲ್ಲ, ಸಾಲ ಇದೆ. ಬಟ್ ಆವಾಗ ಕೇಳ್ಕೊಂಡಾಗ ಅವನು ಅಷ್ಟೊಂದು ನನಗೂ ಬೇಜಾರಾಗೋಯ್ತು. ಸ್ವಲ್ಪ ದಿವಸ ನಾನು 1-2 ದಿನ ಇಲ್ಲ ಅಂದ್ಕೊಂಡೆ, ನಾನು ಇದು ಮಾಡ್ಕೊಂಡು ಬಂದೆ. ಆಮೇಲೆ ಅವ್ನು ಕೇಳ್ಕೊಳ್ಳೋದು ನೋಡ್ಬಿಟ್ಟು ನನಗೂ ಯಾಕೋ ಹೊಟ್ಟೆ ಉರಿದೋಯ್ತು. ಸರಿ, ಏನು ಅಮ್ಮನ ಹೆಸ್ರು ಹೇಳ್ತಾ ಇದ್ದಾನಲ್ವ, ಸತ್ತೋಗೋ ಪರಿಸ್ಥಿತಿಲಿದ್ದಾರೆ, ನಮ್ಮಮ್ಮ ಮಾತೇ ಆಡ್ತಿಲ್ಲ ಅಂತೆಲ್ಲ ಹೇಳ್ತಿದ್ದಾನಲ್ವ ಅಂದ್ಬಿಟ್ಟು ಮತ್ತೆ ನಂಗೆ ಗೊತ್ತಿರೋರ ಹತ್ರ ಕೇಳ್ತೀನಪ್ಪ ಕಾಸು, ನೋಡೋಣ ಕೊಟ್ಟರೆ ಏನಾದರೂ ನಾನು ಹೆಲ್ಪ್ ಮಾಡ್ತೀನಿ, ಬಟ್ ಆದಷ್ಟು ಬೇಗ ಅವ್ರಿಗೆಲ್ಲ ಕೊಡಬೇಕು ಅಂದಿದ್ದಕ್ಕೆ, ಇಲ್ಲ 1 ತಿಂಗಳೊಳಗಡೆ ನಾನು ವಾಪಸ್ ಕೊಟ್ಬಿಡ್ತೀನಿ, ಯಾರ ಹತ್ರ ಆದರೂ ಈಸ್ಕೊಡಿ ಅಂತ ಹೇಳ್ದೆ. ಸರಿ ಆಯಿತು ಅಂದ್ಬಿಟ್ಟು ನನಗೆ ಗೊತ್ತಿರೋರ ಕಡೆ ಕೇಳಿದ್ದಕ್ಕೆ ಸರಿ ಆಯಿತು ಅಂತಂದು ಹೇಳ್ಬಿಟ್ಟು ಅವ್ರು 1-2 ದಿನ ಬಿಟ್ಟು ನನಗೆ ಕಾಸು ಕೊಟ್ಟರು. ಅದಾದಮೇಲೆ ನಾನು ನನ್ನ ನಂಬರ್ ಅವ್ನಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ ನನ್ನ ತಮ್ಮಂಗೆ ಕಳಿಸ್ದೆ ದುಡ್ಡನ್ನ. ಆಮೇಲೆ ನನ್ನ ತಮ್ಮನೂ ಆ ದುಡ್ಡು ಅದು ಹಾಕೋಬೇಕು ನಮ್ಮ ತಮ್ಮ ಹೇಳ್ದ ನನಗೆ, ಅಕ್ಕ ಬೇಡ ಇದೆಲ್ಲ, ಅವನು ಎಲ್ಲಿದ್ದಾನೆ, ಯಾರು ಏನೋ ಎತ್ತ ಅಂತಲೇ ಗೊತ್ತಿಲ್ಲ, ಅವನೇನೋ ಕರ್ದ ಸುರ್ದ ಅಂದ್ಬಿಟ್ಟು ನೀನು ಹೆಲ್ಪ್ ಮಾಡ್ತಿದ್ದೀಯಲ್ಲ, ನಿಂದೇ ತುಂಬ ಪ್ರಾಬ್ಲಮ್ ಇದೆ, ಅವ್ನಿಗೆ ಯಾಕೆ ನೀನು ಹೆಲ್ಪ್ ಮಾಡ್ತಿದ್ದೀಯಾ, ಬೇಡ ಅಕ್ಕ ಅಂತಂದು ಹೇಳ್ದ ಅವನು ತುಂಬ. ಆಮೇಲೆ ಏನೋ ಕಣೋ ಈ ಥರ ಅವ್ರ ಅಮ್ಮ ಹಾಸ್ಪಿಟ್ಲಲ್ಲಿ ಇದ್ದಾರಂತೆ, ತುಂಬ ಸುಸ್ತಾಗ್ಬಿಟ್ಟಿದ್ದಾರಂತೆ, ಯಾಕೆಂದರೆ ಅಮ್ಮನ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ಅಂತ ನನಗೆ ಗೊತ್ತಿರೋಲ್ಲ ಫ್ರೆಂಡ್ಸ್. ಇವನು ಅಮ್ಮನ ಹೆಸರು ಹೇಳಿ ಮೋಸ ಮಾಡ್ತಾನೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಯೂಟ್ಯೂಬ್ ಬಂದು ಹೊಸದ್ರಲ್ಲಿ ಯಾರು ಹೆಂಗೆ ಅಂತ ಕೂಡ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಫ್ರೆಂಡ್ಸ್ ನನಗೆ.
ಸೊ ಹಂಗಾಗಿ ಏನೋ ಮೋಸ ಮಾಡಲ್ಲ, ಯೂಟ್ಯೂಬ್ ಚಾನಲ್ ಎಲ್ಲ ಇದೆ, ಏನೋ ಒಳ್ಳೆ ಹುಡುಗ ಅಲ್ವಾ, ಇಷ್ಟು ದಿನದಿಂದ ಲೈವಲ್ಲಿ ನೋಡ್ತಾ ಇದ್ದೀವಿ ಅಂತಂದು ಹೇಳ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಹೆಲ್ಪ್ ಮಾಡಿದ್ದಾಯಿತು. ಕೊನೆಗೆ ಅವನು ಈ ವಿಷಯನ ಯೂಟ್ಯೂಬಲ್ಲಿ ಯಾರ ಹತ್ರ ನೀವು ಹೇಳ್ಬೇಡ, ನಾನು ನಿನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದೀನಿ ಅಂತ ಗೊತ್ತಾದರೆ ಎಲ್ರಿಗೂ ಮರ್ಯಾದೆ ಹೋಗ್ಬಿಡುತ್ತೆ ನಂದು, ಪ್ಲೀಸ್ ಯಾರ ಹತ್ರನೂ ಹೇಳ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ಸರಿ ಆಯಿತು ಬಿಡು, ಕೊಡ್ತೀಯನಲ್ವಾ ಒಂದು ತಿಂಗಳಲ್ಲಿ ಅಂದ್ಬಿಟ್ಟು ನಾವು ಸುಮ್ಮನಾಗೋದು. ಅದಾದಮೇಲೆ 2 ತಿಂಗಳಾಯಿತು, 3 ತಿಂಗಳಾಯಿತು, 5 ತಿಂಗಳಾಯಿತು, 6 ತಿಂಗಳಾಯಿತು, ಆ ದುಡ್ಡಿನ ಸುದ್ದಿನೇ ಇಲ್ಲ. ಅದಾದಮೇಲೆ ಒಂದಿನ ನಾನು ಹಿಂಗೆ ತೆಲುಗು ಲೈವಲ್ಲಿ ಅವನನ್ನು ನೋಡಿದೆ. ಆಮೇಲೆ ನಾನು ಹೌದಲ್ವಾ ಅಂತಂದು ಹೇಳ್ಬಿಟ್ಟು ಸರಿ ಟಿ ಜಿ ಈ ಥರ ಕೇಳ್ತಾ ಇದ್ದಾರೆ, ಅಮೌಂಟ್ ಕೊಟ್ಟಿರೋರು ಕೊಡಿ ನೀವು ಅಂತ ಕೇಳಿದೆ ನಾನು. ಆವಾಗ ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ಫ್ರೆಂಡ್ಸ್ ಒಂದು ಕತೆಗಳು. ಆ ದುಡ್ಡು ಈಸ್ಕೊಂಡು ಅಲ್ಲಿವರೆಗೂ ಚೆನ್ನಾಗೇ ಇದ್ದ. ನಾನು ಯಾವಾಗ ದುಡ್ಡು ವಾಪಸ್ ಕೇಳಿದೆ ಅಲ್ಲಿಂದ ಅವನ ಆಟಗಳೇ ಚೇಂಜ್ ಆಗೋಯ್ತು. ಅಲ್ಲಿಂದ ಏನೇನೇನೇನೋ ಸ್ಟಾರ್ಟ್ ಆಗೋಯ್ತು ಫ್ರೆಂಡ್ಸ್. ನಾನು ಅಲ್ಗೂ ದುಡ್ಡು ಕೊಟ್ಬಿಟ್ಟಿದ್ನಲ್ಲ, ಅವ್ನು ಏನಂದ್ರೂ ನಾನು ಸುಮ್ಮನೆ ಇದ್ದೀನಿ ಫ್ರೆಂಡ್ಸ್. ಅವ್ನು ಏನಂದ್ರೂ ಕೇಳಿಸ್ಕೊಂಡಿದ್ದೀನಿ, ಯಾಕೆ ಅಂದರೆ ದುಡ್ಡು ಕೊಟ್ಟಿದ್ದೀನಿ. ನಾನೇನಾದರೂ ಜಾಸ್ತಿ ಮಾತಾಡಿದ್ರೆ ಆ ದುಡ್ಡು ಅವ್ನು ವಾಪಸ್ ಕೊಡೋದಿಲ್ಲ. ನನ್ನ ದುಡ್ಡೆಲ್ಲ ಹೋದ್ರೆ ಹೋಗಲಿ, ನಂದು 2,500 ಕೊಟ್ಟಿದ್ದು ಹೋದ್ರೆ ಹೋಗಲಿ, ಬೇರೆಯವ್ರ ಹತ್ರ ನಾನು 7,000 ರೂಪಾಯಿ ಹಾಕಿಸ್ದಾಗ ನನ್ನ ತಮ್ಮ ಹೇಳ್ದ ಬೇಡ ಅಕ್ಕ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಅಣ್ಣನ ಮಗನ ಹತ್ರ ಕೂಡ 1,500 ರೂಪಾಯಿ ದುಡ್ಡು ಹಾಕ್ಸಿದ್ದೀನಿ ಫ್ರೆಂಡ್ಸ್. ಅವನು ಹುಷಾರಿಲ್ಲ, ಹೊಟ್ಟೆ ನೋವು ಅಂತ ಎಲ್ಲ ಒದ್ದಾಡ್ತಿದ್ದೀನಿ, ತುಂಬ ನನಗೆ ಸುಸ್ತಾಗ್ತಿದೆ ಅಂದಾಗೂ ಕೂಡ ನಮ್ಮ ಅಣ್ಣನ ಮಗನ ಹತ್ರ ಕೂಡ ನಾನು 1,500 ರೂಪಾಯಿ ದುಡ್ಡು ಹಾಕ್ಸಿದ್ದೀನಿ. ಸೊ ಹಿಂಗೆ ಮಾಡೋದ್ನಲ್ಲ ಅಂದ್ಬಿಟ್ಟು ಕೇಳಿದ್ದಕ್ಕೆ ಅಲ್ಲಿಂದ ಉಲ್ಟೋದೇ ಹೊಡೆಯೋಕೆ ಸ್ಟಾರ್ಟ್ ಆದ. ಕೊನೆಗೆ ನನ್ನ ತಮ್ಮಂಗೆ ಹೇಳಿದೆ ಏನೋ ಈ ಥರ ಆಗ್ತಿದೆ ಅಂದ್ಬಿಟ್ಟು. ಆಮೇಲೆ ನನ್ನ ತಮ್ಮ ಸುಮಾರು ಸಲ ಫೋನ್ ಮಾಡಿದ್ದಾನೆ. ಜೊತೆಗೆ ನನಗೆ ಗೊತ್ತಿರೋರು ಯೂಟ್ಯೂಬಲ್ಲಿ ಇರೋರ್ಗು ನಾನು ಹೇಳಿದೆ ಈ ಥರ ಆಗಿದೆ, ಸ್ವಲ್ಪ ವಿಚಾರಿಸಿ ಅಂದಿದ್ದಕ್ಕೆ ಪಾಪ ಅವರು ಎಲ್ಲ ವಿಚಾರಿಸಿದ್ದಾರೆ. ನನ್ನ ತಮ್ಮ ಎಷ್ಟೋ ಸಲ ಮೆಸೇಜ್ ಮಾಡಿದ್ದಾನೆ, ಕಾಲ್ ಮಾಡಿದ್ದಾನೆ, ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ. ಕೊನೆಗೆ ನನಗೆ ಸಿಟ್ಟು ಬಂದ್ಬಿಟ್ಟು ಕೇಳಿದ್ದಕ್ಕೆ 250 ರೂಪಾಯಿ ಕೊಡ್ತೀನಿ, 500 ರೂಪಾಯಿ ಕೊಡ್ತೀನಿ, ವಾರಕ್ಕೆ 2 ದಿನಕ್ಕೆ ಕೊಡ್ತೀನಿ, 3 ದಿನಕ್ಕೆ ಕೊಡ್ತೀನಿ ಅಂತ ಸ್ಟಾರ್ಟ್ ಮಾಡ್ಕೊಂಡ. ಸರಿ ಏನೋ ಹೋದ್ರೆ ಹೋಗಲಿ, ಹಾಳಾಗಿ ಅವ್ನು ಕೊಟ್ಟಷ್ಟೇ ಕೊಡಲಿ, ಯಾಕಂದ್ರೆ ಇವ್ರ ಹತ್ರ 7,000 ರೂಪಾಯಿ ಇಸ್ಕೊಂಡ್ಬಿಟ್ಟಿದ್ದೆ ನಾನು. ಸರಿ ಕೊಟ್ಟಷ್ಟು ಕೊಡಲಿ ನೋಡೋಣ, ಇವ್ರ ಕಡೆಗೆ ನಾನೇ ಕೊಟ್ಬಿಡೋಣ ಅಂತಂದು ಹೇಳ್ಬಿಟ್ಟು ಇವ್ರಿಗೆ ನಾನು ಕೊಟ್ಟಿದ್ದೀನಿ ಫ್ರೆಂಡ್ಸ್ ದುಡ್ಡು. ನಾನು ಅವತ್ತು ಎಮರ್ಜೆನ್ಸಿ 7,000 ರೂಪಾಯಿ ನನ್ನ ಹತ್ರ ಇರಲಿಲ್ಲ ಫ್ರೆಂಡ್ಸ್. ಅವ್ನು 15,000 ರೂಪಾಯಿ ಕೇಳ್ದ, ಬಟ್ ನಾನು ಅವ್ರ ಹತ್ರ 7,000 ರೂಪಾಯಿ ಈಸ್ಕೊಟ್ಟಿದ್ದೆ. ಬಟ್ ಅವ್ನು ಮೋಸ ಮಾಡ್ದಂತ ನಾನು ಮೋಸ ಮಾಡೋಕ್ಕಾಗಲ್ವಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನೇ ಅವ್ರಿಗೆ 7,000 ರೂಪಾಯಿ ಕೊಟ್ಟು ತೀರಿಸ್ಬಿಟ್ಟೆ ಫ್ರೆಂಡ್ಸ್. ಆವಾಗೂ ನನ್ನ ತಮ್ಮ ಬೈದ ನನಗೆ, ನಿನಗೇನು ಗೊತ್ತಾಗೋದಿಲ್ವಾ, ಅವನ ಹತ್ರ ಈಸ್ಕೊಂಡು ಈ ಥರ ಮೋಸ ಮಾಡಿಬಿಟ್ನಲ್ಲ ಅವನು, ಕೇಳು ಅಂತ. ಸರಿ ಆಯಿತು. ಆಮೇಲೆ ಎಷ್ಟೆಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅವನ ಹತ್ರ. ನಾನು ಅವನೇನಾದರೂ ಮಾತಾಡ್ಕೊಳ್ಳಿ, ಹೆಂಗಾದರೂ ಅನ್ಲಿ, ಅನ್ನಿಸ್ಕೊಂಬಿಡೋಣ, ದುಡ್ಡು ಬಂದರೆ ಸಾಕು ನನ್ನ ದುಡ್ಡು ನನಗೆ ಅಂತಂದು ಹೇಳ್ಬಿಟ್ಟು ಅವ್ನು ಅಂದಂಗೆಲ್ಲ ಅನ್ನಿಸ್ಕೊಂಡೆ, ಅವ್ನು ಹೇಳ್ದಂಗೆಲ್ಲ ಕೇಳಿದೆ ಫ್ರೆಂಡ್ಸ್. ಬಟ್ ಅವನು ಯಾವುದಕ್ಕೂ ಜಗಲಿಲ್ಲ ಫ್ರೆಂಡ್ಸ್. ಅವನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವನ ಹತ್ರ ಎಷ್ಟೋ ಸರಿ, ಕೇಳಲೇ ಇಲ್ಲ ಅವನು. ಕೊನೆಗೆ ನನಗೆ ಗೊತ್ತಿರೋರೆಲ್ಲ ಅವನ ಹತ್ರ ಹೇಳಿದ್ದಾರೆ, ಕಮೆಂಟ್ ಹಾಕಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಬಟ್ ಯಾವುದಕ್ಕೂ ಜಗಲಿಲ್ಲ ಅವನು. ಆಮೇಲೆ ನನಗೆ ಕೆಲವರೆಲ್ಲ ಹೇಳಿದ್ದು ನಾನು ಕೇಳಿ ನನಗೆ ಶಾಕ್ ಆಗೋಯ್ತು. ಆಮೇಲೆ ನಾನೆಲ್ಲ ಚೆಕ್ ಮಾಡಿ, ನನಗೆ ಗೊತ್ತಿರೋರ ಕಡೆಯಿಂದ ಎಲ್ಲ ಚೆಕ್ ಮಾಡಿಸ್ಮೇಲೆ ಗೊತ್ತಾಗಿದ್ದು ಅವನೊಬ್ಬ ಪೊರ್ಕಿ ಅಂತ. ಅಂದರೆ ಅವ್ರ ಅಮ್ಮನ ಹೆಸ್ರು ಹೇಳೋದು, ಹೊಸ್ದಾಗಿ ಯಾರೆಲ್ಲ ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ಗೆ ಬರ್ತಾರೆ ಅವ್ರ ಹತ್ರ ಎಲ್ಲ ಚೆನ್ನಾಗಿ ಮಾತಾಡೋದು, 1-2 ತಿಂಗಳು ಅವ್ರಿಗೆ ನಂಬಿಸ್ಬಿಟ್ಟು ಮೋಸ ಮಾಡಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ತಿನ್ನೋದು. ಪಾಪ ಅಮ್ಮಂಗೂ ಗೊತ್ತಿದೆಯೋ ಇಲ್ಲೋ. ಅವ್ರ ತಾಯಿ ಹೆಸ್ರು ಹೇಳಿದ್ದಕ್ಕೆ ಫ್ರೆಂಡ್ಸ್ ನನಗೊಂಥರ ಮನ್ಸು ಕರಗಿದ್ದು. ಯಾಕೆಂದರೆ ಎಲ್ಲರಿಗೂ ನಾವು ಸಾಲದಲ್ಲಿದ್ದೀವಿ ಫ್ರೆಂಡ್ಸ್, ನನಗೂ ಸಾಲ ಇಲ್ಲ ಅಂತೇನಿಲ್ಲ. ಒಬ್ಬ ತಾಯಿನ ಇಟ್ಕೊಂಡು ಅವನು ಮೋಸ ಮಾಡ್ತಾನೆ ಅನ್ನೋದು ನನಗೆ ಖಂಡಿತ ಗೊತ್ತಿರಲಿಲ್ಲ. ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಅವನು ಚೆಕ್ ಮಾಡಿದಾಗ ಗೊತ್ತಾಗಿದ್ದು. ನಾನು ಯಾವಾಗ ದುಡ್ಡು ಕೇಳಿದೆ ಆವಾಗ ಅವನು ಐಡಿಗಳು ಚೇಂಜ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಅವ್ನು ಫೋಟೋ ಹಾಕಿದ್ದು ಎಲ್ಲ ತೆಗ್ದ, ಬೇರೆ ಬೇರೆ ಫೋಟೋಗಳು ಹಾಕೋಕೆ ಸ್ಟಾರ್ಟ್ ಮಾಡ್ದ. ಸೊ ಅಲ್ಲಿಂದ ನಮಗೆ ಕೈಗೆ ಸಿಕ್ಕಿಲ್ಲ ಫ್ರೆಂಡ್ಸ್. ಅವನೇ ಹೇಳಿದ್ದ ಫೆಬ್ರವರಿಲಿ ನಾನು ಫುಲ್ಲು ಅಮೌಂಟ್ ಕೊಟ್ಬಿಡ್ತೀನಿ ಹಂಗೆ ಹಿಂಗೆ ಅಂತಂದು ಹೇಳ್ಬಿಟ್ಟು. ಫೆಬ್ರವರಿ ಹೋಯ್ತು, ಮಾರ್ಚ್ ಹೋಯ್ತು, ಏಪ್ರಿಲ್ ಹೋಯ್ತು, ಇವಾಗ ಮೇ. ನಾನು ತುಂಬ ದಿನ ಕಾದೆ, ಏನೋ ಕೊಡ್ತಾನೆ, ಪ್ರಾಬ್ಲಮ್ ಇದೆ, ಕಾಂಟ್ಯಾಕ್ಟ್ ಮಾಡ್ತಾನೆ, ನನ್ನ ತಮ್ಮನ ನಂಬರ್ ಎಲ್ಲ ಇದೆಯಲ್ಲ, ಅವನೇನು ನನ್ನ ತಮ್ಮನೂ ಕಾಂಟ್ಯಾಕ್ಟ್ ಮಾಡ್ದೆ, ಎಲ್ಲ ಆಯಿತು, ಅವನೇನು ಜಗ್ಲೇ ಇಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನನಗೂ ಬೇಜಾರಾಯಿತು ಫ್ರೆಂಡ್ಸ್. ಯಾಕೆಂದರೆ ಇಂಥವ್ರು ತುಂಬ ಅಂದರೆ ನನ್ನದೇ ತಪ್ಪು ಫ್ರೆಂಡ್ಸ್ ಇದು. ಇಂಥವ್ರನ್ನೆಲ್ಲ ನಂಬ್ಕೊಂಡು ನಾವು ಮೋಸ ಹೋಗ್ತೀವಲ್ವ, ನನ್ನದೇ ತಪ್ಪಿದು. ಇವನ್ ಕೆಲಸ ಏನು ಅಂತ ಹೇಳಿದ್ರೆ, ಹೊಸ್ದಾಗಿ ಯೂಟ್ಯೂಬ್ ಬರೋರು, ಇನ್ಸ್ಟಾಗ್ರಾಮ್ ಬರೋನ ನೋಡ್ತಾನೆ. ಯಾರೆಲ್ಲ ಸ್ವಲ್ಪ ಅಯ್ಯೋ ಅಂತಾರೆ, ಮರುಗ್ತಾರೆ, ಅವ್ನ ಕಷ್ಟ ಕೇಳಿಸ್ಕೊತಾರೆ, ಅಂಥವ್ರಿಗೆ ಪಕ್ಕ ಮೋಸ ಮಾಡೋದೇ ಇವ್ನ ಕೆಲಸ ಫ್ರೆಂಡ್ಸ್. ಸುಮಾರು ಜನದ ಹತ್ರ ದುಡ್ಡು ಈಸ್ಕೊಂಡಿದ್ದಾನಂತೆ. ಎಷ್ಟು ಜನದ ಹತ್ರ ಈಸ್ಕೊಂಡಿದ್ದಾನೋ, ಎಷ್ಟು ಜನಕ್ಕೆ ಮೋಸ ಮಾಡಿದಾನೋ ಗೊತ್ತಿಲ್ಲ. ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ ಫ್ರೆಂಡ್ಸ್, ಎಲ್ಲ ಪ್ರೂಫ್ ಕೂಡ ಇದೆ ನನ್ನ ಹತ್ರ. ಜೊತೆಗೆ ಯೂಟ್ಯೂಬಲ್ಲಿ ಇರೋರು ಕೂಡ ತುಂಬ ಜನದ ಹತ್ರ ಅವ್ನು ದುಡ್ಡು ಕೇಳಿದ್ದಾನೆ. ಅದರಲ್ಲಿ ಯಾರು ಕೊಟ್ಟಿದ್ದಾರೋ, ಯಾರು ಕೊಟ್ಟಿಲ್ವೋ, ಎಷ್ಟು ಜನ ದುಡ್ಡು ಕಳ್ಕೊಂಡಿದ್ದಾರೋ ಅದು ಗೊತ್ತಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಯೂಟ್ಯೂಬಲ್ಲಿ ತುಂಬ ಜನ ಗೊತ್ತಿದ್ದವನು. ಇನ್ಸ್ಟಾಗ್ರಾಮಲ್ಲಂತೂ ಹತ್ತತ್ರ 2,500 ಫಾಲೋವರ್ಸ್ ಮೇಲ್ಗಡೆ ಅವ್ನು ಫಾಲೋ ಆಗಿದ್ದಾನೆ. ಅದು ಯಾರ್ಯಾರ ಹತ್ರ ಅಲ್ಲೂ ಅಷ್ಟೇ ಫ್ರೆಂಡ್ಸ್. ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಇದರಲ್ಲಿ ಇರ್ತಾರೋ ಅಂಥವ್ರಿಗೆಲ್ಲ ನಿಮ್ಮ ನಂಬರ್ ಕೊಡಿ, ನಿಮ್ಮ ಊರು ಯಾವುದು,
ಅವ್ರಿಗೆಲ್ಲ ಕೆಟ್ಟದಾಗ ಕಮೆಂಟ್ ಹಾಕಿರೋದು ಫ್ರೆಂಡ್ಸ್. ಇವ್ರು ಅವ್ರ ಕಮೆಂಟ್ಸ್ಗಳು ಸಹ ನಾನು ಕಣ್ಣಾರ ನೋಡಿದ್ದೀನಿ, ಯಾವ ಥರ ಕಮೆಂಟ್ಸ್ ಹಾಕಿದ್ದಾನೆ ಅಂತಂದು ಹೇಳ್ಬಿಟ್ಟು. ನನ್ನ ಹತ್ರನೇ ಒಂದು ಕಮೆಂಟ್ಸ್ಗಳೆಲ್ಲ ಇದೆ ಫ್ರೆಂಡ್ಸ್. ಅಂದರೆ ದುಡ್ಡು ಕೇಳೋಕ್ಕೂ ಮುಂಚೆ ಹೆಂಗಿದ್ದ, ದುಡ್ಡು ಈಸ್ಕೊಂಡ್ಮೇಲೆ ಹೆಂಗಿದ್ದ, ಯಾವ ಥರ ಕಮೆಂಟ್ಗಳು, ಆ ಎಲ್ಲ ಕಮೆಂಟ್ಸು ನನ್ನ ಹತ್ರ ಇವಾಗೂ ಇದೆ ಫ್ರೆಂಡ್ಸ್ ಅವನದು. ಬಟ್ ಒಂದೇ ವಿಡಿಯೋದಲ್ಲಿ ನಾನು ಲೆಂತ್ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ನಾನು ಅದ್ರ ಬಗ್ಗೆ ನಾನು ಬೇಕಿದ್ರೆ ಇನ್ನೊಂದು ವಿಡಿಯೋ ನಾನು ಮಾಡ್ತೀನಿ ಅವನ ಬಗ್ಗೆ. ಜೊತೆಗೆ ಅವ್ನು ಹಾಕಿರೋ ಕಮೆಂಟ್ಗಳು ಇವಾಗಲೂ ಇದೆ ನನ್ನ ಹತ್ರ, ಅದು ಬೇಕಿದ್ರೆ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಹೊಸ್ದಾಗಿ ಯೂಟ್ಯೂಬಿಗೆ ಬರೋವ್ರಿಗೆ ಏನಂದು ಹೇಳೋದು ಅಂದರೆ, ದಯವಿಟ್ಟು ಯಾರಿಗೂ ಅವ್ರು ಏನೇ ಸಾಯ್ತಾ ಇದ್ದಾರೆ ಅಂದ್ರೂ ದುಡ್ಡು ಕೊಡಬೇಡಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನಾವು ಅದನ್ನ ನಂಬ್ಕೊಳ್ಳೇಬಾರ್ದು. ಆಮೇಲೆ ಫೋನ್ ನಂಬರ್ ಕೊಡಬೇಡಿ, ಇನ್ಸ್ಟಾನು ಕೊಡಬೇಡಿ. ನಿಮ್ಗೆ ಯಾರು ಗೊತ್ತಿದ್ದಾರೆ ಅಂಥವ್ರಿಗೆ ಮಾತ್ರ ಕೊಡಿ ಫ್ರೆಂಡ್ಸ್. ನಾವು ಅವಾಗ ಸ್ಟಾರ್ಟಿಂಗ್ ಬಂದಾಗ ಬುದ್ಧಿ ಇರಲಿಲ್ಲ, ಏನೋ ಕೊಟ್ಬಿಟ್ವಿ ನಾವು ಇನ್ಸ್ಟಾಗ್ರಾಮ್ ಎಲ್ಲನೂ ನಂಬ್ಕೊಂಬಿಟ್ವಿ. ಇದು 1 ವರ್ಷದ ಹಿಂದಿನ ಕತೆ ಫ್ರೆಂಡ್ಸ್. 1 ವರ್ಷ ಆಯಿತು ಅವನು ಆಲ್ರೆಡಿ ದುಡ್ಡು ಇಸ್ಕೊಂಡು ನನ್ನ ಹತ್ರ. ಸೊ ಅವಾಗ ನನಗೆ ಗೊತ್ತಿರಲಿಲ್ಲ. ಅಂದರೆ ಇವಾಗ ನಮಗೆ ತಾಯಿ ಅಂದರೆ ಒಂದು ದೇವ್ರ ಸಮಾನ ನೋಡ್ತೀವಿ ನಾವು. ಬಟ್ ಅಂಥ ದೇವ್ರ ಹೆಸ್ರು ಹೇಳ್ಕೊಂಡೆ ಇವ್ನು ಮೋಸ ಮಾಡ್ದಾನೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನನ್ನ ತಮ್ಮ ಬಾಯ್ ಬಡ್ಕೊಂಡ, ಬೇಡ ಅಕ್ಕ ಯೋಚನೆ ಮಾಡು ಕೊಡೋದು ಬೇಡ, ಇಂಥವ್ರಿಗೆಲ್ಲ ಸುಳ್ಳು ಹೇಳ್ತಾರೆ ಅಂತ. ಬಟ್ ನನಗೆ ಅದೇನೋ ಒಂದು ಮನಸ್ಸು, ಬಿಡು ಏನೋ ಸಾಯ್ತಾ ಇದ್ದಾರೆ ಅವರಮ್ಮ, ಹಾಸ್ಪಿಟ್ಲು ಅಂತ ಹೇಳ್ತಾನಲ್ಲ, ಇದರಲ್ಲೆಲ್ಲ ಸುಳ್ಳು ಹೇಳ್ತಾರ ಅನ್ನೋದೊಂದು ನನಗಿತ್ತು ಫ್ರೆಂಡ್ಸ್ ತಲೆಯಲ್ಲಿ. ಸೊ ನಾನು ಅವ್ನು ಕೇಳ್ಕೊಳ್ಳೋದು ಇಷ್ಟೇ ಫ್ರೆಂಡ್ಸ್. ಯಾಕೆಂದರೆ ಅವನ ಮನೇಲೂ ಅಕ್ಕ ತಂಗಿರು ಇದ್ದಾರೆ, ಅಮ್ಮ ಇದ್ದಾರೆ. ದಯವಿಟ್ಟು ನಿನ್ನ ಅಮ್ಮನೂ ನಿನ್ನ ಅಕ್ಕ ತಂಗಿರನ್ನೂ ಬೇರೆಯವ್ರ ಹತ್ರ ಈ ಥರ ಸುಳ್ಳು ಹೇಳಿ ಮೋಸ ಮಾಡಿ ದಯವಿಟ್ಟು ದುಡ್ಡು ಇಸ್ಕೊಬೇಡಿ. ಯಾಕೆಂದರೆ ನಮಗೂ ಕಷ್ಟ ಇರುತ್ತೆ ಫ್ರೆಂಡ್ಸ್, ನಮಗೂ ಕಷ್ಟ ಇರುತ್ತೆ. ನಾವು ಕಷ್ಟ ಬಿದ್ದು ಅವನು ಈಸ್ಕೊಂಡಿರೋ ದುಡ್ಡನ್ನು ಕೊಡೋದಕ್ಕೆ 250 ರೂಪಾಯಿ 1000 ರೂಪಾಯಿ ಕೊಟ್ಟಿರೋದನ್ನ ಸ್ಕ್ರೀನ್ಶಾಟ್ ಹೊಡೆದು ನನಗೆ ಕಳಿಸಿದಾನ ಅವನು. ಅಂಥದ್ರಲ್ಲಿ ನಾನು ಬೇರೆಯವ್ರ ಹತ್ರ ಈಸ್ಕೊಟ್ಟಿರೋ ದುಡ್ಡು ಫ್ರೆಂಡ್ಸ್. ನಾನು ಬೇರೆಯವ್ರಿಗೆ ಮೋಸ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನು ಹೊಟ್ಟೆಗೆ ಅನ್ನ ತಿಂತೀನಿ ಫ್ರೆಂಡ್ಸ್. ಅವ್ನು ಹೊಟ್ಟೆಗೆ ಅನ್ನ ತಿನ್ನೋನಾಗಿದ್ದಿದ್ರೆ ಆವತ್ತು ಕಷ್ಟ ಕಾಲದಲ್ಲಿ ಈಸ್ಕೊಂಡಿರೋ ನಿಯತ್ತಿದ್ದಿದ್ರೆ ಅವನಿಗೆ ಇಷ್ಟೊತ್ತಿಗೆ ಯಾವತ್ತೂ ಅವನು ನಮಗೆ ರಿಪ್ಲೈ ಮಾಡಬೇಕಾಗಿತ್ತು. ಬಟ್ ಅವನಿಗೇನು ಅಂದರೆ ಅವ್ರನ್ನ ನಂಬಿಸೋದು, ಮೋಸ ಮಾಡೋದು, ದುಡ್ಡು ಕಿತ್ಕೊಳ್ಳೋದು, ತಿನ್ನೋದು ಅಷ್ಟೇ ಅವನಿಗೆ ಗೊತ್ತಿರೋದು. ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಮೊಬೈಲ್ ತೊಗೊಂಡ್ಬಿಡ್ತಾರೆ. ಮನೇಲಿ ನನ್ನ ಮಕ್ಳು ಏನು ಮಾಡ್ತೀರಾ ಏನು ಅಂತ ಗೊತ್ತಿರೋದಿಲ್ಲ ಪಾಪ ಅವ್ರಿಗೆ, ಅವರು ಮುಗ್ಧರಾಗಿರ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಅವ್ನಿಗೆ ಈ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ಅವನಿಗೆ ಗುಲ್ಬರ್ಗ ಡಿಸ್ಟಿಕ್ ಅವನದು, ಒಟ್ಟಿನಲ್ಲಿ ಗುಲ್ಬರ್ಗ ಡಿಸ್ಟಿಕ್, ಊರ ಹೆಸರು ಅವ್ನು ಹೇಳಿಲ್ಲ, ಗುಲ್ಬರ್ಗ ಅಂತ ಮಾತ್ರ ಗೊತ್ತಾಗಲಿ ಅವ್ರ ಮನೆಯವ್ರಿಗೂ ಅವ್ನ ಬಂಡವಾಳ ಏನು ಅಂತಂದು ಹೇಳ್ಬಿಟ್ಟು. ನಾನು ಅವ್ನಿಗೆ ಒಂದೇ ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್, ನಿಯತ್ತಾಗಿ ಜೀವನ ಮಾಡು. ಅವನಿಗೆ 3-4 ಹೆಸರಿದೆ ಫ್ರೆಂಡ್ಸ್. ಅವನು ಆಂಜನೇಯ ಅನ್ನೋದೊಂದು ಹೆಸರಿದೆ, ಜೊತೆಗೆ PK ಅಂತಾರೆ, TJ ಅಂತ ಕರೀತಾರೆ. ಜೊತೆಗೆ ಯೂಟ್ಯೂಬಲ್ಲಿ ಚಿರು ಅಂತ ಬೇರೆ ಇಟ್ಕೊಂಡಿದ್ದಾನೆ ಅವನು ಯಾವುದು ಗ್ಯಾರಂಟಿ ಹೆಸರು ಅಂತಲೇ ಗೊತ್ತಿಲ್ಲ. ನಾವು ಫೋನ್ಪೇ ಮಾಡಿರೋದ್ರಲ್ಲಿ ಬಂದಿರೋದು ಆಂಜನೇಯ ಅಂತ ಬಂದಿದೆ ಫ್ರೆಂಡ್ಸ್ ಹೆಸರು. ನೀನು ನಿಜವಾಗ್ಲೂ ನಿನಗೆ ಮನುಷ್ಯತ್ವ ಇದ್ದರೆ, ನೀನು ಹೊಟ್ಟೆಗೆ ಅನ್ನನೇ ತಿಂತೀಯ ಅನ್ನೋ ಹಂಗಿದ್ರೆ ದಯವಿಟ್ಟು ನನಗೆ ಮಾಡಿದೀಯಲ್ಲ ಆ ಥರ ಬೇರೆ ಯಾವ ಹೆಣ್ಮಕ್ಳಿಗೂ ಮಾಡೋಕ್ಕೆ ಹೋಗ್ಬೇಡ. ಯಾಕೆಂದರೆ ಮುಂದೆ ಆ ಕರ್ಮ ನಿನ್ನನ್ನು ಸುಮ್ಮನೆ ಬಿಡಲ್ಲ. ನಾನು ಎಷ್ಟು ಅಯ್ಯೋ ಅಂದಿದ್ದೀನಿ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತು. ನಾನು ನಿನಗೆ ನನ್ನ ದುಡ್ಡು ಕೊಡೋ ಹೋಗ್ಲಿ, ನನ್ನ ದುಡ್ಡು ತಿಂದೆ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಅಟ್ಲೀಸ್ಟ್ ಬೇರೆಯವ್ರ ಹತ್ರ ನಾನು 7,000 ರೂಪಾಯಿ ಇಸ್ಕೊಟ್ಟಿದ್ನಲ್ಲ, ಅದಾದರೂ ಕೊಡ್ಬೋದಾಗಿತ್ತು ನೀನು. ಏನಪ್ಪ ಇವಳು ಇಷ್ಟು ದುಡ್ಡಿಗೆ, ಕಮ್ಮಿ ದುಡ್ಡಿಗೆ ಇವಳು ಈ ಥರ ಮಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಯಾಕೆಂದರೆ ನನಗೆ ಅದೇ ದೊಡ್ಡದು ಫ್ರೆಂಡ್ಸ್. ನನಗೆ ನಾವು 7,000 ರೂಪಾಯಿ ಆಗಲಿ ಅವನಿಗೆ ಕೊಟ್ಟಿರೋ 9,500 ರೂಪಾಯಿ ದುಡಿಯೋದಕ್ಕೆ ನಾವು ಎಷ್ಟು ಕಷ್ಟ ಬಿದ್ದಿರ್ತೀವಿ ಅನ್ನೋದು ನಮಗೆ ಗೊತ್ತಿದೆ ಫ್ರೆಂಡ್ಸ್. 1 ರೂಪಾಯಿ ಕೇಳಿದ್ರೆ ಯಾರೋ ಕೊಡೋದಿಲ್ಲ ಫ್ರೆಂಡ್ಸ್ ಇವತ್ತಿನ ಕಾಲದಲ್ಲಿ, ಖಂಡಿತವಾಗ್ಲೂ ಕೊಡೋದಿಲ್ಲ. ಆದರೆ ನಾವು ಮಾನವೀಯತೆಯಿಂದ ನಮಗೆ ಸಾಲ ಇದ್ರೂ, ನಮಗೆ ಕಷ್ಟ ಇದ್ರೂ ಹೋಗ್ಲಿ ಏನೋ, ಯಾಕೆಂದ್ರೆ ನಾವು ಬೇರೆಯವ್ರ ಹತ್ರ ಸಾಲ ಈಸ್ಕೊತೀವಿ ಫ್ರೆಂಡ್ಸ್. ನಾನು ಈಸ್ಕೊತೀನಿ, ಕೊಡ್ತೀನಿ, ಅದೇ ಥರನೇ ಕೊಡ್ತಾರೆ ಬಿಡು. ಎಂಥವ್ರಿಗೂ ಕಷ್ಟ ಅನ್ನೋದು ಇರುತ್ತಲ್ವಾ. ನಾವು ಕೂಡ ಕಷ್ಟ ಇದ್ದಾಗ ಬೇರೆಯವ್ರ ಹತ್ರ ಕೈ ಚಾಚುತ್ತೀವಿ ಅಲ್ವಾ, ಅದೇ ಥರ ನಿಯತ್ತ ಕೊಡ್ತೀವಿ ಅಲ್ವಾ. ಇವತ್ತವರೆಗೂ ನನ್ನ ಗಂಡ ಆಗಲಿ ಫ್ರೆಂಡ್ಸ್, ನಾನಾಗಲಿ 1 ರೂಪಾಯಿ ಯಾರ್ದೂ ದುಡ್ಡು ಹೊಡ್ಕೊಂಡು ತಿಂದಿಲ್ಲ ಫ್ರೆಂಡ್ಸ್. ನಾವು ನನ್ನ ಗಂಡನೂ ನಾನು ನಿಯತ್ತಾಗಿ ದುಡ್ಕೊತಿತ್ತಾ ಇದ್ದೀವಿ ಇವತ್ತವರೆಗೂ ಆಗಲಿ. ನಮ್ಗೆ ಎಷ್ಟೇ ಕಷ್ಟ ಇದ್ರೂ ನಾವು ಯಾರ ಹತ್ರ ನಾವು ಕೈ ಚಾಚೋದಿಲ್ಲ. ಬಡ್ಡಿ ಸಾಲ ತೊಗೊಂಡು ಬಡ್ಡಿ ಸಾಲ ತೀರಿಸ್ಬಿಟ್ಟು ನಾವು ಜೀವನ ಮಾಡ್ತಾ ಇದ್ದೀವಿ. ಇವತ್ತೂ ಒಬ್ರು ದುಡ್ಡು 1 ರೂಪಾಯಿ ನಾವು ಗಂಟು ಹೊಡ್ಕೊಂಡು ತಿಂದಿಲ್ಲ ಫ್ರೆಂಡ್ಸ್. ನಾವಿಬ್ಬರು ಗಂಡ ಹೆಂಡ್ತಿ. ನಮ್ಮಿಂದಾನೇ ಬೇರೆಯವ್ರಿಗೆ 10 ರೂಪಾಯಿ ನಾವು ಕೊಡೋದಕ್ಕೆ ಯೋಚನೆ ಮಾಡ್ತೀವಿ ಹೊರತು, ಒಬ್ರಿಗೆ ಹೆಲ್ಪ್ ಆಗಲಿ ಅಂತ ನಾವು ಬಯಸ್ತೀವಿ ಹೊರತು, ಯಾರ್ದು 10 ರೂಪಾಯಿ ಕಿತ್ಕೊಂಡು ತಿನ್ನಬೇಕು ಅನ್ನೋದು ನಮಗೆ ಇಬ್ರಿಗೂ ಖಂಡಿತ ಬುದ್ಧಿ ಇಲ್ಲ ಫ್ರೆಂಡ್ಸ್. ನನಗಾಗಲಿ ನನ್ನ ಗಂಡನಿಗಾಗಲಿ ಈ ಥರ ದುಡ್ಡು ಈಸ್ಕೊಳ್ಳೋವರೆಗೂ ಚೆನ್ನಾಗಿರ್ತಾರೆ ಫ್ರೆಂಡ್ಸ್. ಆ ದುಡ್ಡನ್ನು ವಾಪಸ್ ಕೇಳ್ಬಿಡ್ಲಿ ನೋಡಿ, ಈ ಥರ ಎಲ್ಲ ಕತೆಗಳು ಹೊಡಿತಾರೆ. ಆ 9,500 ರೂಪಾಯಿನೇ ದೊಡ್ಡದು ನನಗೆ. ಅದರಲ್ಲಿ ಅವನು 1,000 ರೂಪಾಯಿ ಹಾಕಿದ್ದಾನೆ, ಮತ್ತು 1,250 ರೂಪಾಯಿ ಹಾಕಿದ್ದಾನೆ. ಇನ್ನು ಉಳಿದಿರೋ ಅಮೌಂಟ್ನ ಕೊಡೋಕ್ಕೆ ರೆಡಿ ಇಲ್ಲ ಅವನು. ಎಷ್ಟು ಜನದ ಹತ್ರ ಹೇಳಿಸ್ಬಿಟ್ವಿ, ಎಲ್ಲರ ಹತ್ರ ಹೇಳಿಸ್ಬಿಟ್ಟೆ ನಾನು. ಕೊಡೋಕೆ ಹೇಳಿ, ಅಟ್ಲೀಸ್ಟ್ ಅವ್ರ ದುಡ್ಡಾದರೂ ಕೊಡೋಕೆ ಹೇಳಿ 7,000 ರೂಪಾಯಿನ ಅಂತ. ಅವ್ನು ಕೊಡೋಕೆ ರೆಡಿನೇ ಇಲ್ಲ ಫ್ರೆಂಡ್ಸ್ ಅವನು. ಇನ್ನೊಂದು ಏನಂದರೆ, ಅವ್ರಿಗೆ ನಾವು ಮಾಡೋ ಮೆಸೇಜ್ನ ಯಾರೂ ನೋಡಲ್ಲ ಅನ್ನೋದೊಂದು ಧೈರ್ಯ ಅವ್ರಿಗೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಅಂತ ಯಾರಿಗೂ ಕೊಡಲೇಬೇಡಿ ಫ್ರೆಂಡ್ಸ್. ನಂದಂತೂ ಪಬ್ಲಿಕಲ್ಲಿ ಇಟ್ಟಿದ್ದೆ. ನಾನು ಅವಾಗ ಬಂದಾಗ ಬುದ್ಧಿ ಇರಲಿಲ್ಲ,
ಕೊಟ್ಬಿಟ್ಟೆ ನಾನು ಇನ್ಸ್ಟಾಗ್ರಾಮ್. ಇವತ್ತಿನ ಬುದ್ಧಿ ಆವತ್ತಿರಲಿಲ್ಲ ಫ್ರೆಂಡ್ಸ್ ನನಗೆ, ಈಗ 1 ವರ್ಷದ ಹಿಂದೆ. ಹಾಗಾಗಿ ದಯವಿಟ್ಟು ಹೊಸ್ದಾಗಿ ಬರೋರಿಗೆ ನಾನು ಕೇಳ್ಕೊಳ್ಳೋ ರಿಕ್ವೆಸ್ಟ್ ಇಷ್ಟೇ, ಯಾರನ್ನೂ ನಂಬೇಡಿ. ಯಾರಿಗೂ ಸಾಯ್ತಾರೆ ಅಂದರೆ ದುಡ್ಡು ಕೊಡಬೇಡಿ. ನಿಮ್ಗೆ ಹೆಲ್ಪ್ ಮಾಡಬೇಕು ಅನಿಸುತ್ತಾ, ಅನಾಥಾಶ್ರಮಗಳಿದೆ ಬೇಕಾದಷ್ಟು, ಅಥವಾ ಯಾರೋ ಕುಂಟ್ರಿಗೆ ಕುರುಡ್ರಿಗೆ ಕೈಲಾಗದೆ ಇರೋರಿಗೆ ಅಂಥವ್ರಿಗೆ ಮಾಡೋಣ. ಬಟ್ ಈ ಥರ ತಾಯಿ ಹೆಸ್ರು ಹೇಳ್ಕೊಂಡು ಅಕ್ಕ ತಂಗಿರ ಹೆಸ್ರು ಹೇಳ್ಕೊಂಡು ಮೋಸ ಮಾಡೋ ಇಂಥ ಮೋಸಗಾರರಿಗೆ ದಯವಿಟ್ಟು ದುಡ್ಡು ಕೊಡೋಕೆ ಹೋಗಬೇಡಿ ಯಾರು. ದುಡ್ಡು ಈಸ್ಕೊಂಡ್ಮೇಲೆ ಕೊಡ್ತೀವಿ ಅನ್ನೋ ನಿಯತ್ತಿದ್ರೆ ಈಸ್ಕೊಳ್ಳಿ, ಇಲ್ವಾ ಈಸ್ಕೊಳ್ಳೋಕ್ಕೆ ಹೋಗಬೇಡಿ ದುಡ್ಡನ್ನ. ಯಾಕೆಂದರೆ ನಿಮ್ದೆಷ್ಟು ದುಡ್ಡಿಗೆ ಬೆಲೆ ಇರುತ್ತೆ ಅಲ್ವಾ, ಬೇರೆಯವ್ರಿಗೂ ಅಷ್ಟೇ ಬೆಲೆ ಇರುತ್ತೆ ಅಲ್ವಾ. ಯಾಕೆ ಗೊತ್ತಾ ಫ್ರೆಂಡ್ಸ್, ನಾವು ಸಂಬಂಧ ಕೆಡಿಸ್ಕೊಳ್ಳೋದೇ ಒಂದು ದುಡ್ಡಿಂದ, ಇನ್ನೊಂದು ಮಾತಾಡೋ ನಾಲ್ಗೆಯಿಂದ ಫ್ರೆಂಡ್ಸ್. ಇವೆರಡು ಕರೆಕ್ಟಾಗಿದ್ದರೆ ಎಲ್ಲ ಕರೆಕ್ಟಾಗಿರುತ್ತೆ. ಒಂದು ನಾಯಿಗೂ ಕೂಡ ಒಂದೊತ್ತು ಊಟ ಹಾಕಿದ್ರೆ ನಿಯತ್ತಿರುತ್ತೆ, ಬಟ್ ಇಂಥವ್ರಿಗೆ ನಿಯತ್ತೇ ಇರಲ್ಲ ಫ್ರೆಂಡ್ಸ್. ಎಂಥ ಕಷ್ಟದಲ್ಲಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅನ್ನೋ ನಿಯತ್ತೇ ಇರಲ್ಲ. ಗೊತ್ತಿಲ್ಲ ಫ್ರೆಂಡ್ಸ್, ಅವ್ನು ಹೇಳಿದ್ದು ಸುಳ್ಳೇ ಇರ್ಬೋದು, ಪಾಪ ಅಮ್ಮ ಹುಷಾರಿತ್ತು ಏನೋ ಗೊತ್ತಿಲ್ಲ, ಇವ್ನು ದುಡ್ಡು ಇಸ್ಕೊಂಡು ತಿನ್ನೋಕೆ ಮೋಸ ಮಾಡಿರೋದು. ಇವಾಗ ನನಗೆ ಯೂಟ್ಯೂಬಲ್ಲಿ ಹೇಳಿರೋ ಪ್ರಕಾರ ತುಂಬ ಪೊರ್ಕಿ ಇವನು. ಮೊದಲೆಲ್ಲ ನಮ್ಮ ಹತ್ರ ಒಳ್ಳೆಯವನು ಅಂತ ನಾಟಕ ಆಡ್ಬಿಟ್ಟ ಎಲ್ಲರ ಹತ್ರ. ಯಾರಿಗೂ ನಂಬಕ್ಕಾಗಿಲ್ಲ ಫ್ರೆಂಡ್ಸ್ ಇವನು ಇಂಥವನು ಅಂತ. ಆಮೇಲೆ ಗೊತ್ತಾಗಿರೋದು ನಮ್ಗೆಲ್ರಿಗೂ, ಇತ್ತೀಚೆಗೆ ಗೊತ್ತಾಗಿರೋದು ಇವನು ಎಂಥ ಕಳ್ಳ, ಇವನೆಂಥ ಸುಳ್ಳ ಅಂತಂದು ಹೇಳ್ಬಿಟ್ಟು. ಮೊದಲು ಎಲ್ಲರೂ ತುಂಬ ನಂಬ್ಕೊಂಡಿದ್ರು ಯೂಟ್ಯೂಬಲ್ಲಿ. ಅಂದರೆ ನನ್ನ ಲೈವಲ್ಲಿ ಬರೋರು ಎಲ್ಲರಿಗೂ ತುಂಬ ಪರಿಚಯ ಫ್ರೆಂಡ್ಸ್. ಅವನು ಯೂಟ್ಯೂಬಲ್ಲಿ ತುಂಬ ಒಳ್ಳೆ ಹುಡುಗ ಅಂತಲೇ ಅಂದ್ಕೊಂಡಿದ್ದಿದ್ದು ಎಲ್ಲರೂ. ಬಟ್ ಈ ಥರ ಕಚಡ ಇದ್ದಾನೆ ಅಂತಂದು ಇತ್ತೀಚೆಗೆ ಎಲ್ಲರ ಬಾಯಲ್ಲೂ ಬರ್ತಾ ಇರೋದು ಫ್ರೆಂಡ್ಸ್. ಇದು ಮುಂಚೆ ನಮಗೆ ಗೊತ್ತಿರಲಿಲ್ಲ. ಅವನ ಹತ್ರ ಎಲ್ಲ ಥರ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಆಯಿತು ಫ್ರೆಂಡ್ಸ್. ಬಟ್ ಅವ್ನು ಬಂದಿರೋದೇ ಮೋಸ ಮಾಡೋದಕ್ಕೆ ಯೂಟ್ಯೂಬ್ಗೆ ಅಂದಾಗ ದುಡ್ಡು ಕೇಳೋವಾಗ ನೋಡಬೇಕಾಗಿತ್ತು ಫ್ರೆಂಡ್ಸ್ ಅವನ್ನ. ಏನು ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ನನಗೆ ಇಲ್ಲಪ್ಪ ಇಲ್ಲ, ನಾನು ಸ್ಟಾರ್ಟಿಂಗ್ ಒಪ್ಕೊಂಡೇ ಇಲ್ಲ ಫ್ರೆಂಡ್ಸ್. ಇಲ್ಲ ಅಂದ್ಕೊಂಡೇ ಬಂದಿದ್ದೀನಿ ನಾನು. ಏನು ಕೈ ಬೀಳ್ತೀನಿ, ಕಾಲೇ ಬೀಳ್ತೀನಿ, ಅಳ್ತಾನೆ, ಸುರಿತಾನೆ, ಬಾಬಾ ಏನು ನಾಟಕ ಆಡ್ತಾನೆ ಫ್ರೆಂಡ್ಸ್ ಅವನು. ನನಗೆ ನಿಜ ಈ ಥರ ನಾಟಕದವನು ಅಂತ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಂತೂ ಹುಷಾರಾಗಿರಿ, ಅಷ್ಟು ನಾಟಕ ಆಡ್ತಾನೆ ಇವನು. ಅವ್ನು ಅಂದ್ಕೊಂಡಿದ್ದಾನೆ ಫ್ರೆಂಡ್ಸ್, ಇವ್ರ ಹತ್ರ ಏನು ಪ್ರೂಫ್ ಇಲ್ಲ ನನ್ನ ಬಗ್ಗೆ, ನಾನೆಲ್ಲ ಡೆಲೀಟ್ ಮಾಡಿಬಿಟ್ಟಿದ್ದೀನಿ ಅಂತ ಅವ್ನು ಅಂದ್ಕೊಂಡಿದ್ದಾನೆ. ಬಟ್ ನನ್ನ ಹತ್ರ ಎಲ್ಲ ಪ್ರೂಫ್ ಇಟ್ಕೊಂಡೇ ಮಾತಾಡ್ತಿದ್ದೀನಿ ಫ್ರೆಂಡ್ಸ್. ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ. ಅವ್ನು ಡೆಲೀಟ್ ಮಾಡಿದ್ದಾನೆ ಫ್ರೆಂಡ್ಸ್ ಎಲ್ಲನೂ. ನನಗೇನೇನೆಲ್ಲ ಮೆಸೇಜ್ ಮಾಡಿದ್ದ ಎಲ್ಲ ಮಾಡಿದ್ದ, ಬಟ್ ಅದೆಲ್ಲನೂ ನಾನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ. ಅದು ಇವತ್ತು ನನಗೆ ಯೂಸ್ ಆಗ್ತಾ ಇದೆ. ಅವತ್ತೇ ಡೆಲೀಟ್ ಮಾಡಿದ್ದಾನೆ ಅವನು. ಬಟ್ ನಾನು ಅವತ್ತೇ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದು ಇವತ್ತು ನನಗೆ ಯೂಸ್ ಆಯಿತು. ಹಾಗಾಗಿ ಅವ್ನ ಐಡಿನೂ ಚೇಂಜ್ ಮಾಡಿದ್ದಾನೆ, ಎಲ್ಲ ಚೇಂಜ್ ಮಾಡ್ಕೊಂಡು ಅವ್ನು ಇವತ್ತು ಕೂತಿರ್ಬೋದು. ಬಟ್ ನಾನು ತೊಗೊಂಡಿರೋಂಥ ಸ್ಕ್ರೀನ್ಶಾಟ್ಗಳು ಇವತ್ತು ನನಗೆ ಯೂಸ್ ಆಗ್ತಿದೆ ಫ್ರೆಂಡ್ಸ್. ನನಗೆ ತುಂಬಾ ಬೇಜಾರಾಯಿತು ಫ್ರೆಂಡ್ಸ್. ಅವ್ನ ತಾಯಿ ಹೆಸ್ರು ಹೇಳ್ಕೊಂಡು ಇಷ್ಟು ಮೋಸ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಲೇಬೇಕು ಅಂತ ಮಾಡಿದೆ. ಅವನಿಗೂ ಅದು ಅರ್ಥ ಆಗಬೇಕು, ಬೇರೆಯವ್ರ ಮನಸ್ಥಿತಿ ಹೆಂಗಿರುತ್ತೆ ಅಂತಂದೇಳ್ಬಿಟ್ಟು ಅವನಿಗೂ ಗೊತ್ತಾಗಬೇಕು. ಎಷ್ಟು ರಿಕ್ವೆಸ್ಟ್ ಮಾಡಿಕೊಡಿ, ನಮಗೆ ಎಷ್ಟು ಪ್ರಾಬ್ಲಮ್ ಇದೆ, ಬರೀ ಅವನ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಹೆಣ್ಮಕ್ಳಿಗೆ ಎಷ್ಟೆಲ್ಲ ಮೋಸ ಮಾಡ್ತಿದ್ದಾನೆ. ಸೊ ಅವ್ರ ಮನೇಲಿ ಅಕ್ಕ ತಂಗಿದ್ದೀರಾ, ಅವನಿಗೂ ಅರ್ಥ ಆಗಲಿ ಫ್ರೆಂಡ್ಸ್. ಅವ್ನು ಹೇಳ್ತಾನಲ್ವಾ, ಯೂಟ್ಯೂಬಲ್ಲಿ ಯಾರಿಗೂ ಹೇಳ್ಬೇಡ ನನ್ನ ಬಗ್ಗೆ, ಕೇಳಬೇಡ ನನ್ನ ಬಗ್ಗೆ, ಹಂಗೆ ಮಾತಾಡಬೇಡ ಹಿಂಗೆ ಮಾತಾಡಬೇಡ ಅಂತ. ಅದನ್ನೆಲ್ಲ ನಾವು ಮುಚ್ಚಿಟ್ಕೊಂಡಿದ್ವಲ್ಲ ಫ್ರೆಂಡ್, 1 ವರ್ಷ ಮುಚ್ಚಿಟ್ಕೊಂಡಿದ್ದೀನಿ ಅವನೇನೇ ಮಾಡಿದ್ರು. ಬಟ್ ಇನ್ನು ಮುಚ್ಚಿಟ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ನಾನು. ಅವನೇನೇನು ಮಾಡಿದ್ದಾನೆ ಎಲ್ಲನೂ ನಾನು ಖಂಡಿತ ಸಾಧ್ಯ ಆದರೆ ಇನ್ನೊಂದು ವಿಡಿಯೋ ನಾನು ಮಾಡ್ತೀನಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋನ ಅದರಲ್ಲೂ ಕೂಡ ಅವನೇನೇನು ಕಮೆಂಟ್ ಮಾಡಿದ್ದಾನೆ ಅಂತಂದು ಹೇಳ್ಬಿಟ್ಟು ನಾನು ಖಂಡಿತ ಹಾಕ್ತೀನಿ. ಜೊತೆಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಥ್ಯಾಂಕ್ ಯು. ಆದಷ್ಟು ಶೇರ್ ಮಾಡಿ. ಬಟ್ ಯಾರು ಮೋಸ ಹೋಗಬೇಡಿ, ನಂತರ ದುಡ್ಡು ಕಳ್ಕೊಬೇಡಿ ಅಂತ ಕೇಳ್ಕೊತೀನಿ. ಯೂಟ್ಯೂಬಲ್ಲಿ ಆಲ್ರೆಡಿ ತುಂಬ ಜನ ದುಡ್ಡು ಕಳ್ಕೊಂಡು ಬಿಟ್ಟಿದ್ದೀರಾ. ಸೊ ಇನ್ನು ಮುಂದೇನಾದ್ರೂ ಹುಷಾರಾಗಿರಿ, ದುಡ್ಡು ಕಳ್ಕೊಬೇಡಿ. ತುಂಬ ಜನ ಅದೇ ಥರ ಮಾಡ್ಕೊಂಡಿದ್ದೀರಾ ಅಂತ ನನಗೂ ವಿಷಯ ಗೊತ್ತಾಯಿತು. ಸೊ ಅಂಥವ್ರಿಗೆಲ್ಲ ನಾನು ಕೇಳ್ಕೊತೀನಿ, ದಯವಿಟ್ಟು ಯಾರಿಗೂ ದುಡ್ಡು ಕೊಡೋಕೆ ಹೋಗಬೇಡಿ ಫ್ರೆಂಡ್ಸ್. ಅನಾಥಾಶ್ರಮಗಳಿದೆ ಬೇಕಾದಷ್ಟು. ನಿಮ್ಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತಿದ್ರೆ ಎಲ್ಲೋ ಒಂದು ಕಡೆ ಅನಾಥಾಶ್ರಮಕ್ಕೋ ಅಥವಾ ವೃದ್ಧಾಶ್ರಮಕ್ಕೋ, ಕೈಲಾಗದೆ ಇರೋರಿಗೆ, ಭಿಕ್ಷುಕರಿಗೆ, ಅಂಥವ್ರಿಗೆ ಮಾಡಿ. ದಯವಿಟ್ಟು ಇಂಥವ್ರಿಗೆ ಕೊಡೋಕೆ ಹೋಗಬೇಡಿ ಫ್ರೆಂಡ್ಸ್. ಇಷ್ಟು ದಿನ ಏನು ಮಾಡ್ಕೊಂಡಿದ್ದೆ, ಮುಂಚೆನೇ ವಿಡಿಯೋ ಮಾಡ್ಬೋದಿತ್ತಲ್ಲ ಅಂತ ಕೆಲವ್ರು ಪ್ರಶ್ನೆ ಕೇಳ್ಬೋದು. ಬಟ್ ನಾನು ತಾಳ್ಮೆಯಿಂದ ಕಾಯ್ತಿದ್ದೆ ಫ್ರೆಂಡ್ಸ್. ಬೇಡ ಸಡನ್ನಾಗಿ ಒಬ್ಬರ ಬಗ್ಗೆ ಸೋಷಿಯಲ್ ಮೀಡಿಯಾಗೆ ಹಾಕ್ಬಾರ್ದು, ಸಡನ್ನಾಗಿ ಒಬ್ಬರ ಬಗ್ಗೆ ಏನೋ ನಾವು ಹೇಳ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ, ಅವರು ಅರ್ಥ ಮಾಡ್ಕೋತಾರೆ ಅನ್ನೋ ಕಾರಣಕ್ಕೆ ನಾನು ಇಷ್ಟು ದಿನ ಕಾದಿದ್ದೀನಿ. ಅದಕ್ಕೋಸ್ಕರ ನಾನು ಇಷ್ಟು ದಿವಸ ನಾನು ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡೋಕ್ಕೆ ಹೋಗಿರಲಿಲ್ಲ. ಬಟ್ ಇನ್ನು ಮುಂದೆ ಅವರು ಚೇಂಜ್ ಆಗಲ್ಲ, ಅವ್ರು ಇದೇ ಥರ ಮೋಸ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ನನಗೂ ವಿಷಯ ಗೊತ್ತಾದ ಮೇಲೆ ನಾನು ಈ ವಿಡಿಯೋ ಮಾಡಿದ್ದೆ. ಇಷ್ಟು ದಿನ ಅದಕ್ಕೋಸ್ಕರ ತಾಳ್ಮೆಯಿಂದ ಕಾಯ್ತಾ ಇದ್ದೆ, ಇವತ್ತಲ್ಲ ನಾಳೆ ಅರ್ಥ ಮಾಡ್ಕೋತಾರೆ ಅಂತಂದೇಳ್ಬಿಟ್ಟು. ಬಟ್ ಅರ್ಥ ಮಾಡ್ಕೊಳ್ಳೋ ಅಂಥ ಮನುಷ್ಯನೇ ಅಲ್ಲ ಅವನು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಕೆಲವರೆಲ್ಲ ಕೇಳ್ಬೋದು, ಗೊತ್ತು ಗುರಿ ಇರಲಿಲ್ಲ ಅವ್ನಿಗೆ ಹೆಂಗೆ ಕೊಟ್ಬಿಟ್ರಿ ನೀವು ದುಡ್ಡನ್ನ, ಹಂಗೆ ಹಿಂಗೆ ಅಂತಂದು ಹೇಳ್ಬಿಟ್ಟು. ಯಾರಿಗೆ ಗೊತ್ತಿತ್ತು ಫ್ರೆಂಡ್ಸ್? ಲೈವಲ್ಲೆಲ್ಲ ಬಂದು ತುಂಬ ಚೆನ್ನಾಗಿ ಮಾತಾಡೋನು, ಏನೋ ಒಳ್ಳೆ ಹುಡುಗ ಬಡವ ಅಂದ್ಕೊಂಡು ನಾನು ಮೋಸ ಹೋದೆ. ಹೌದು, ಅದು ನನ್ನದೇ ತಪ್ಪು ಫ್ರೆಂಡ್ಸ್.
ನಾನು ಒಪ್ಕೋತೀನಿ, ನನ್ನದೇ ತಪ್ಪು ಫ್ರೆಂಡ್ಸ್. ಅದರಲ್ಲಿ ನಾನು ಅಂಥವ್ರನ್ನ ನಂಬಿದ್ದು ನನ್ನದೇ ತಪ್ಪು. ಸೊ ನೀವು ನಂಬಿ ಮೋಸ ಹೋಗ್ಬೇಡಿ ಫ್ರೆಂಡ್ಸ್. ನಾನು ಟಿ ಜಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಮಾಡಿ ನೀನು ಏನು ಸಾಧಿಸ್ತೀಯ ಟಿ ಜಿ? ನಿನ್ನ ಅಮ್ಮನ ಮರ್ಯಾದೆ ಕಳೆದು, ನಿನ್ನ ಅಕ್ಕ ತಂಗಿರ ಮರ್ಯಾದೆ ಕಳೆದು ಏನು ಸಾಧಿಸ್ತೀಯ? ದುಡ್ಡು ಇವತ್ತಲ್ಲ ನಾಳೆ ದುಡಿಬೋದು ಅಲ್ವಾ? ದುಡ್ಡು ನಾನು ಕಳ್ಕೊಂಡಿರೋ ದುಡ್ಡು ಇವತ್ತಲ್ಲ ನಾಳೆ ನಾನು ದುಡಿತೀನಿ. ಬಟ್ ನೀನು ಒಳ್ಳೆಯವನು ಅಂದ್ಕೊಂಡು ನಾವೆಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ವಲ್ಲ, ಆ ನಂಬಿಕೆನ ಯಾವತ್ತ ಕಳೆದಾಕ್ಬಿಟ್ಟೆ ನೀನು. ಅಟ್ಲೀಸ್ಟ್ ಇನ್ನು ಮುಂದೆನಾದರೂ ಯಾರಿಗೂ ಮೋಸ ಮಾಡ್ದಿರೋ ಬದುಕು. ಯಾರ ಹತ್ರನೂ ನಿಮ್ಮ ತಾಯಿ ಹೆಸ್ರು ಹೇಳ್ಬಿಟ್ಟು ದುಡ್ಡು ಈಸ್ಕೊಂಡು, ಅಥವಾ ನಿನ್ನ ಅಕ್ಕ ತಂಗಿರ ಹೆಸ್ರು ಹೇಳಿ ದಯವಿಟ್ಟು ದುಡ್ಡು ಈಸ್ಕೊಂಡು ಮೋಸ ಮಾಡಬೇಡ. ನಿನಗೆ ಆ ನಿಯತ್ತು, ನಿನ್ನ ಅಪ್ಪನಿಗೆ ನೀನು ಹುಟ್ಟಿದ್ರೆ ಆ ನಿಯತ್ನ ದಯವಿಟ್ಟು ಉಳಿಸ್ಕೊ, ಆಯಿತಾ? ಯಾವ ಹೆಣ್ಮಕ್ಳಿಗೂ ಮೋಸ ಮಾಡೋಕ್ಕೆ ಹೋಗ್ಬೇಡ. ಯಾಕಂದರೆ ಹೆಣ್ಮಕ್ಳು ಕಣ್ಣೀರು ಹಾಕಿದ್ದು ದಯವಿಟ್ಟು ಒಳ್ಳೇದಾಗೋದೇ ಇಲ್ಲ. ಅದು ನಿನಗೆ ದಯವಿಟ್ಟು ಯಾವ ಹೆಣ್ಮಕ್ಳ ಹತ್ರ ಕಣ್ಣೀರು ಹಾಕ್ಸ್ಬೇಡ. ಖಂಡಿತ ನಿನ್ಗೆ ಹೆಣ್ಮಕ್ಳು ಹಾಕಿರೋ ಶಾಪ, ಹೆಣ್ಮಕ್ಳು ಹಾಕಿರೋ ಕಣ್ಣೀರು ಖಂಡಿತ ನಿನ್ಗೆ ಒಳ್ಳೇದಾಗೋದಿಲ್ಲ, ಆಯಿತಾ? ಇನ್ನು ಮುಂದೇನಾದರೂ ನಿಯತ್ತಾಗಿ ಬದುಕೋದನ್ನ ಕಲಿ. ನಿನ್ನ ತಾಯಿ ಹೆಸ್ರು ಹೇಳ್ದಿರಾ, ನಿನ್ನ ತಂಗಿರು, ನಿನ್ನ ಮನೆ ಪರಿಸ್ಥಿತಿ ಹೇಳ್ದಿರಾ, ನಿಯತ್ತಾಗಿ ದುಡಿದ್ಬಿಟ್ಟು ಜೀವನ ಮಾಡೋದನ್ನ ಕಲಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ಇಷ್ಟೊತ್ತು ಟೈಮ್ ಕೊಟ್ಟು ನಾನು ವಿಡಿಯೋನ ನೋಡಿದ್ದೀರಾ, ಥ್ಯಾಂಕ್ ಯು. ನಿಮ್ಗೇನಾದರೂ ಹೇಳ್ಬೇಕು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸಾಧ್ಯ ಆದರೆ ನಾನು ಖಂಡಿತವಾಗ್ಲೂ ಅವನು ಹೆಂಗೆ ಚೇಂಜ್ ಆದ, ಯಾವ್ಯಾವ ಥರ ಎಲ್ಲ ಬೇರೆ ಬೇರೆ ಕಮೆಂಟ್ಸ್ಗಳು ಟರ್ನ್ ಆಯ್ತದು ಅಂತಂದು ಹೇಳ್ಬಿಟ್ಟು ಸಾಧ್ಯ ಆದರೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ನಿಮ್ಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.